ಒಂದ್ಸತಿ ದರ್ಶನ್ ಅವರ ಬರ್ತ್ಡೇ ಫಂಕ್ಷನ್ ಅಲ್ಲಿ ಏನೋ ತುಕ ಮುಚ್ಕೊಂಬಾರೋ ಈ ತರದೆಲ್ಲ ಸ್ಟಾರ್ಟ್ ಆಗೋಯ್ತು ಅಂತೆಲ್ಲ ಮಾತಾಡಿದ್ರೆ ಉರಿತದ ಇಲ್ವಾ? ನಿಮಗೂ ಸೃಜಾ ಅವ್ರಿಗೂ ಕ್ಲಾಶ್ಗಳಾಗಿದೆ, ಅದಕ್ಕೆ ನೀವು ಮಾಡ್ತಿಲ್ಲ ಅಂತ. ಗೆಟ್ ಔಟ್ ಬಂದ್ರೆ ಬೆಟ್ಟ ಹೋದ್ರೆ ಮುತ್ತುಮಣಿ ಮೂಲಕ ಒಂದು 12 ವರ್ಷಗಳ ಕಾಲ ನಮ್ಮನ್ನೆಲ್ಲ ಸಿಕ್ಕಾಪಟ್ಟೆ ಎಂಟರ್ಟೈನ್ ಮಾಡಿದ್ರಿ. ನಾನು ಅಂಟರ್ವೇರ್ ಆದ್ರೆ ಅದ್ರ ಮೇಲ್ಗಡೆ ಇರೋ ಎಲೆಕ್ಟ್ರಿಕ್ ಇವಡು ಮುತ್ತು, ನಿನಗೆ ಕಾಮಿಡಿ ಮಾಡಕ್ಕೆ ಒತ್ತು ಗೊತ್ತು ಇಲ್ವೇನೋ? ಚಿಮಂಟಿ ಕೆಲಸ ನೀನ ಬಾರ ಇಲ್ಲಿ ಹಿಡ್ಕೆ ತಗೊಂಬಾರ ನೀನು. ಏನೇ ನೀನು ಹೆಣ್ಣೆ ಹಿಡ್ಕೊ ನನ್ನ ಬೆಣ್ಣೆ. ಇಂಡಸ್ಟ್ರಿಲ್ ನಾನು ಹಿಂಗೆ ಇದ್ದೀನಿ. ಓಕೆ, ನಮಸ್ತೆ, ನೋಡ್ತಾ ಇದ್ರ ಫಿಲ್ಮ್ ಬೀಟ್ ಕನ್ನಡ. ನಾನು ಯಶವಂತ್. ಇವತ್ತು ನನ್ನ ಜೊತೆ ಒಬ್ರು ಗೆಸ್ಟ್ ಇದ್ದಾರೆ. ಸಿನಿಮಾಗಳ ಮೂಲಕ, ರಿಯಾಲಿಟಿ ಶೋ ಮೂಲಕ ನಿಮ್ಮನ್ನೆಲ್ಲ ಸಿಕ್ಕಾಪಟ್ಟೆ ಎಂಟರ್ಟೈನ್ ಮಾಡಿದಂತ ತರಂಗ ವಿಶ್ವ ಅವರು ಇವತ್ತು ನನ್ನ ಜೊತೆ ಇದ್ರೆ ಮಾತಾಡ್ಸೋಕೆ. ಸರ್ ನಮಸ್ತೆ. ಸರ್ ನಮಸ್ಕಾರ ಗೆಳೆಯ, ಹೆಂಗಿದ್ದೀರಾ? ಸೂಪರ್, ನೀವ್ ಹೇಗಿದ್ದೀರಿ? ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು ಸೋ ಮಚ್. ಇಷ್ಟು ದಿನ ನಿಮ್ಮನ್ನ ಬೇರೆ ಬೇರೆ ಕಾಸ್ಟ್ಯೂಮ್ ಅಲ್ಲೆಲ್ಲ ನೋಡ್ತಾ ಇದ್ರು. ಫಾರ್ ಫಸ್ಟ್ ಟೈಮ್ ಒಂದು ಜರ್ಸಿಲ್ ನೋಡ್ತಾ ಇದ್ರ. ಕ್ರಿಕೆಟ್ ಆಟದಲ್ಲಿ ಸಿಕ್ಕಾಪಟ್ಟೆ ಬಿಸಿ ಇದ್ದಾರೆ. ಆ ಟೈಮಲ್ಲಿ ಚಿಕ್ಕ ಗ್ಯಾಪ್ ತಗೊಂಡು ಚಿಕ್ಕ ಟೈಮಲ್ಲಿ ಸೊ ಮಾತಾಡ್ಸೋಣ ಅಂತ ನಾನು ಫಿಲ್ಮ್ ಬಿಟ್ಗೆ ಕರ್ಕೊಂಡ್ ಬಂದಿದ್ದೀನಿ. ಸರ್, ಏನ್ ಸರ್ ಇದು ವೇಷಭೂಷಣ? ಕ್ರಿಕೆಟ್ ಆಡ್ತಿದ್ದೀರಾ? ಎಸ್, ನಾವು ಮಂತ್ಲಿ ಒಂದು 2 ಮ್ಯಾಚ್ ಆಡ್ತೀವಿ ಟೂರ್ನಮೆಂಟ್. ನಂದೇ ಒಂದು ತಂಡ ಇದೆ, RR ಕ್ರಿಕೆಟ್ ಫೈಟರ್ಸ್ ಅಂತ, ಮತ್ತೆ ಇನ್ನೊಂದು ನಂದೇ ತಂಡ ಲಯನ್ ಕಿಂಗ್ಸ್ ಅಂತಿದೆ. ಸೊ ಇದರಲ್ಲಿ ಒಂದು 40-45 ಜನ ಇದೀವಿ ಎಲ್ಲ. ಸೊ ಸ್ಪ್ಲಿಟ್ ಮಾಡ್ಕೊಂಡು ಆಡ್ತೀವಿ. ಬೇರೆಯವ್ರ ಜೊತೆನೂ ಕೂಡ ಟೂರ್ನಮೆಂಟ್ ಆಡ್ತೀವಿ. ಅಂಡ್ ಸಿನಿಮಾದವರು ಸೇರ್ಕೊಂಡು DX Max ಇವತ್ತು ಆಡ್ತಾ ಇರೋದು. ಸೊ ಈ ತರ ನಂಗೆ ಪ್ಯಾಷನ್ ಇದು. ನಂಗೆ ತುಂಬಾ ಇಷ್ಟ ಕ್ರಿಕೆಟ್ ಅಂತಂದ್ರೆ. ನೀವು ಕ್ರಿಕೆಟ್ ಸ್ಟೇಡಿಯಂ ಅಲ್ಲಿ ಇರ್ತೀರಾ ಅಂದಿದ್ದಕ್ಕೆ ನಾನು ಸ್ವಲ್ಪ ಸ್ಪೋರ್ಟ್ಸ್ ವೇರ್ ಅಲ್ಲಿ ಬಂದ್ಬಿಟ್ಟಿದ್ದೀನಿ ನೋಡಿ. ಸಿಕ್ಕಾಪಟ್ಟೆ ಬಿಸಿಲು ಮೊದಲೇ. ನೀವು ಬಂದು ಸೇರ್ಕೊಳ್ಳಿ ಆಯ್ತಾ? ಖಂಡಿತ, ಸ್ಪೋರ್ಟ್ಸ್ ಇರ್ಬೇಕು, ಆರೋಗ್ಯನೂ ಚೆನ್ನಾಗಿರುತ್ತೆ. ಅಂಡ್ ಇನ್ನೊಂದೇನ್ ಗೊತ್ತಾ, ಇವತ್ತಿನ ಬೆಂಗಳೂರು ಹೆಟ್ಟಿಕ್ ಟೆನ್ಷನ್ ಅಲ್ಲಿ ಇರ್ತೀರಿ. ನೀವು ಫೀಲ್ಡ್ ಒಳಗಡೆ ಬಂದಾಗ ಪ್ರಪಂಚನ ಮರಿತೀರಿ, ಆಟದಲ್ಲಿ ಇರ್ತೀರಿ. ಅಷ್ಟೊತ್ತು ನಿಮ್ಮ ಎಲ್ಲಾ ವಿಷಯಗಳೆಲ್ಲ ಪಕ್ಕಕ್ಕಿಟ್ಟು ಒಂದು ಖುಷಿ ಆಗತ್ತೆ ನಿಮ್ಗೋಸ್ಕರ. ಒಳ್ಳೆ ಸ್ಪೋರ್ಟಿವ್ ಆಟ. ಎಸ್. ನನಗೆ ತರಂಗ ವಿಶ್ವ ಅಂತ ಬಂದಾಗ ನಿಮ್ಮ ಒಂದಷ್ಟು ಸಿನಿಮಾಗಳ ಪಾತ್ರಗಳು ನೆನಪಾಗುತ್ತೆ. ಸೊ ರಿಯಾಲಿಟಿ ಶೋಗಳು ನೆನಪಾಗುತ್ತೆ. ಸೊ ಮಜಾ ಟಾಕೀಸ್ ನೆನಪಾಗುತ್ತೆ. ಇತ್ತೀಚೆಗಂತೂ ಒಂದಷ್ಟು ವೆಬ್ಸೈಟ್ ಓಪನ್ ಮಾಡಿದ್ರೆ ತರಂಗ ವಿಶ್ವ ಅವ್ರದ್ದೇ ಸದ್ಯಕ್ಕೆ ಇರುವಂತದ್ದು. ಮಜಾ ಟಾಕೀಸ್ ನಾನು ಮಾಡ್ತಿಲ್ಲ ಅಂತ ನೀವೊಂದು ಪೋಸ್ಟ್ ಹಂಚ್ಕೊಂಡ್ರಿ. ಅದಾದ್ಮೇಲೆ ಅವ್ರದೇ ಆದಂತ ಊಹಾಪೋಹಗಳು, ರೆಕ್ಕೆ ಪುಕ್ಕಗಳು ಎಲ್ಲದಕ್ಕೂ ಬಂದ್ಬಿಟ್ಟು ಅವ್ರಿಗೆ ಬೇಕಾದಂತ ಎಲ್ಲ ಕೂಡ ಬರ್ಕೊಂಡ್ರು. ಸೊ ಮುತ್ತುಮಣಿ ಮೂಲಕ ಒಂದು 12 ವರ್ಷಗಳ ಕಾಲ ನಮ್ಮನ್ನೆಲ್ಲ ಸಿಕ್ಕಾಪಟ್ಟೆ ಎಂಟರ್ಟೈನ್ ಮಾಡಿದ್ರಿ. ಪೂಜಾ ಬಾರ್ ಓನರ್ ಆಗಿ. ಸೊ ಹೆಂಗಿದೆ ಸರ್ ಜರ್ನಿ? ಸಚ್ ಎ ವಂಡರ್ಫುಲ್. ಮಜಾ ಟಾಕೀಸ್ ಅಂತಂದ್ರೆ ನನ್ಗೆ ಒಂದು ವಿಶೇಷವಾದ ಸ್ಥಾನ, ವಿಶೇಷವಾದ ಒಂದು ಗೌರವ ಸಿಕ್ತು ನನಗೆ. ಮೊದಲಿಂದ ಏನು ಬಂದಿದೆಯಲ್ಲ ಎಪಿಸೋಡ್ಸ್ ಮಜಾ ಟಾಕೀಸ್ ಅತ್ಯದ್ಭುತ. ಯಾಕಂದ್ರೆ ಇಲ್ಲಿ ಒಬ್ಬನಿಂದ ಅಲ್ಲ ಈ ಮಜಾ ಟಾಕೀಸ್, ಸಂಪೂರ್ಣ ಎಲ್ಲರಿಂದ. ಅಪರ್ಣ ಮೇಡಮ್ಮು, ಸೃಜನ್ ಲೋಕೇಶ್, ಮತ್ತೆ ನಮ್ಮ ಮಂಡ್ಯ ರಮೇಶ್, ಕುರಿ, ಮತ್ತೆ ಶ್ವೇತಾ ಚೆಂಗಪ್ಪ ಅವರು, ದಯಣ್ಣ, ಮನೋರಣ್ಣ, ಪವನ, ಇನ್ನು ಹೆಸರು ಬಿಟ್ಟಿದ್ರೆ ಕ್ಷಮ ಇರ್ಲಿ, ನಮ್ಮ ಗುಂಡು ಮಾಮ, ನವೀನ್ ಡಿ ಪಡೀಲ್ ಅವರು, ಮತ್ತೆ ಅವ್ರ ಜೊತೆ ನಾನು. ಇವ್ರು ಎಲ್ಲರೂ ಸೇರಿದಾಗ ಏನಾಯ್ತು ಅಂದ್ರೆ ಎಲ್ಲ ಒಂದೊಂದು ಫ್ಲೇವರ್ ಅದು. ಸೊ ನೋಡುಗರಿಗೆ ಏನಾಯ್ತು, ಬಹಳ ಪ್ರೀತಿ ತಂದ್ಕೊಡ್ತು. ಅಂಡ್ ಫ್ಯಾಮಿಲಿನಲ್ಲಿ ಟಿವಿ ಹಾಕಿದಾಗ ಒಳ್ಳೆ ಮಜಾ ತಂದ್ಕೊಡ್ತು ಅವ್ರಿಗೆ. ಅಂಡ್ ನನ್ನ ಪಾತ್ರ ಆಗಿರ್ಬೋದು, ವಿಶೇಷವಾಗಿ ಇದೇನಪ್ಪ ಈ ತರದ್ ಒಂದು ತಾಯಿ ಯೂಸ್ ಮಾಡ್ಕೊಂಡು ಮಾಡ್ತಾನೆ ಅಂತ. ಸೊ ಅದು ತಮಿಳ್ ಕನ್ನಡ ಮಾತಾಡಿದ್ರೆ ಹೇಗಿರುತ್ತೆ ಅಂತ ಮಾಡಿದ್ದದು. ಸೊ ಅದ್ಭುತ. ಅದನ್ನ ಯಶಸ್ಸನ್ನ ನಾವು ಎಂಜಾಯ್ ಮಾಡಿದೀವಿ, ತುಂಬಾ ಎಂಜಾಯ್ ಮಾಡಿದೀವಿ. ಯಾಕೆಂತಂದ್ರೆ ನಾವು ಬರೀ ಇಂಡಿಯಾ ಅಷ್ಟೇ ಅಲ್ಲ, ಹೊರಗಡೆ ದೇಶಕ್ಕೆ ಹೋದಾಗ್ಲೂ ಸಹ ನನ್ನ ಗುರ್ಸಿದ್ದಾರೆ. ಸೊ ಅದು ಹೆಮ್ಮೆ ಪಡುವಂತಕ್ಕಂಥ ವಿಚಾರ ಮಜಾ ಟಾಕೀಸ್ ಅಂತ. ಅದಕ್ಕೆ ವಿಶೇಷವಾದ ಧನ್ಯವಾದಗಳು ಲೋಕೇಶ್ ಪ್ರೊಡಕ್ಷನ್ಗೆ. ಸರ್, ಆ ಸ್ಲ್ಯಾಂಗ್ ಮೂಲಕ ಸಿಕ್ಕಾಪಟ್ಟೆ ಜನಗಳಿಗೆ ಹತ್ರ ಆಗಿದ್ ನೀವು. ಸೊ ಆ ಸ್ಲ್ಯಾಂಗ್ ಫಸ್ಟ್ ಇಂದ ನೀವು ಬರ್ತಿತ್ತೆ ಇಲ್ಲ ಇಲ್ಲಿ ಬಂದ ಮೇಲೆ ನೀವು ಸ್ಟಾರ್ಟ್ ಮಾಡಿದ್ದ? ಇಲ್ಲ, ಈ ಸ್ಲ್ಯಾಂಗ್ ಬಂದು ಏನಂದ್ರೆ ನೋಡಿ, ಕಲಾವಿದರುಗಳು ನಾವುಗಳು ಸುಮ್ಮನೆ ಇರಲ್ಲ, ಏನಾದ್ರು ಥಿಯೇಟರ್ಗಳು ಮಾಡ್ತಾ ಇರ್ತೀವಿ. ಈ ನಮ್ದೇನು ಅಂತಂದ್ರೆ ಏನಾದ್ರು ಅಬ್ಸರ್ವೇಷನ್ ಜಾಸ್ತಿ. ಬಿಕಾಸ್ ಐ ಆಮ್ ಬೇಸಿಕ್ಲಿ ಫ್ರಮ್ ಥಿಯೇಟರ್. ನಾನು ಈ ತರಂಗ ಅಂತಂದ್ರೆ ಅಭಿನಯ ತರಂಗದಿಂದ ನಾನು ಬಂದಿದ್ದು. ಅಲ್ಲಿ ನಾಟಕಗಳು ಮಾಡ್ತಾ ಇರ್ಬೇಕಾದ್ರೆ ನಮ್ಗೆ ಹೊಸದು ಏನಾದ್ರು ಮಾಡ್ಬೇಕು ಅಂತಂದಾಗ ಈ ರಸ್ತೆಯಲ್ಲಿ ಹೋಗ್ತಾ ಏನಾದ್ರು ನೋಡೋ ಅಂತಕ್ಕಂಥದ್ದು ವಿಶೇಷವಾಗಿತ್ತು ಅಂತಂದ್ರೆ ಅದನ್ನ ಪಿಕ್ ಮಾಡಿ ಇಟ್ಕೊಂಡಿರೋದು. ಈ ತರ ನಮ್ಮ ಮನೆಗಳ ಹತ್ರ ಅವಾಗ ಈ ತಮಿಳ್ನವ್ರು ಜಾಸ್ತಿ ಮನೆ ಕಟ್ಟೋರು, ಸಿಮೆಂಟ್ ಕಲ್ಸೋರು ಅವರೆಲ್ಲ. ನಾವು ನಿಂತ್ಕೊಂಡು ಗೇಟ್ ಹತ್ರ ನಿಂತ್ಕೊಂಡು ನೋಡೋದಲ್ವಾ.
ಅವಾಗ ಅವನು ಮಾತಾಡೋ ಶೈಲಿ ಅಂದ್ರೆ ಚಿಮಂಟಿ ಕಳ್ಸ ನೀನ ಬಾಳ ಇಲ್ಲಿ ಇಟ್ಕೆ ತಗೊಂಬಾಳ ನೀನೆ ಅಂತ ಈ ತರ ಮಾತಾಡಿದ್ವಿ. ಏನಿದೆ ಒಂಥರ ಸ್ಲ್ಯಾಂಗ್ ಚೆನ್ನಾಗಿದಿಲ್ಲ ಇದು, ಅದನ್ನ ಪ್ರಾಕ್ಟೀಸ್ ಮಾಡುವೆ. ಅಂಡ್ ನಾನು ಕುಬೇರಪ್ಪ ಅಂಡ್ ಸನ್ಸ್ ಅಂತ ಒಂದು ಸೀರಿಯಲ್, ಅವಾಗ ನಾನು ಅದೊಂದು ಸೀರಿಯಲ್ ನಾನೊಂದು ಹೀರೋ ಕ್ಯಾರೆಕ್ಟರ್ ಮಾಡ್ತಾ ಇದ್ದೆ, ಡಬ್ಬಾ ಡಾಕ್ಟರ್ ಅಂತ ಹೇಳಿ. ಅಲ್ಲಿ ಕ್ಯಾಮ್ರಾಮನ್ ಸುರೇಶ್ ಅಂತಿದ್ರು, ಅವರು ನಾನು ಕನೆಕ್ಟ್ ಆಗ್ಬಿಟ್ವಿ ಇದಕ್ಕೆ. ಇಬ್ರು ಅದೇ ತರ ಮಾತಾಡೋದು, ಯಾಣ ವಿಶ್ವ ನೀಣ ಅನ್ನೋದು, ಯಾಣ ಸುರೇಶ್ ನೀಣ ಅಂತ. ನಾವಿಬ್ರು ಸಿಕ್ಕಿದಾಗ ಇಡೀ ಕುಬೇರಪ್ಪ ಮುಗಿಯೋ ತನಕನೂ ನಾವು ಇಬ್ರು ತಮಿಳ್ ಕನ್ನಡ ಸ್ಲಾಂಗ್ ಅಲ್ಲೇ ಮಾತಾಡ್ತಿದ್ವಿ. ಅದು ಏನಾಯ್ತು, ನಮ್ಗೆ ಪ್ರಾಕ್ಟೀಸ್ ಆಗಿತ್ತು. ನನ್ಗೆ ಅದು ಯಾವತ್ತು ಉಪಯೋಗ ಬರುತ್ತೋ ಬಿಡುತ್ತೋ ನನ್ಗೆ ಗೊತ್ತಿರ್ಲಿಲ್ಲ. ಒಂದ್ಸರ್ತಿ ಹೀಗೆ ಇದು 200ನೇ ಎಪಿಸೋಡ್ ಆಗಿತ್ತು, ಯಾವುದು ಮಜಾ ಟಾಕೀಸ್. ಫಂಕ್ಷನ್ ಮುಗಿದಾದ್ಮೇಲೆ ಒಂದು ಹೊಸ ಕ್ಯಾರೆಕ್ಟರ್ನ ತರಬೇಕು ಅಂತ ಆಲೋಚನೆ ಇದ್ರು. ಸೃಜನ್ನು ತೇಜುಗೆ ಹೇಳಿದಾನೆ. ತೇಜು ನನಗೆ ಫೋನ್ ಮಾಡ್ಬಿಟ್ಟು, ಮಚ್ಚ ಇನ್ನು ಕ್ಯಾರೆಕ್ಟರ್ ಮಾಡಬೇಕು ಅಂತ. ಆಯ್ತು ನೋಡೋಣ ಬಿಡ ಮಾಡೋಣ ಅಂತಂದ್ಬಿಟ್ಟು ಅನ್ಕೊಂಡಿದ್ವಿ. ಒಂದ್ಸತಿ ದರ್ಶನ್ ಅವರ ಬರ್ತ್ಡೇ ಫಂಕ್ಷನ್ನಲ್ಲಿ ಎಲ್ಲರೂ ಸಿಕ್ಕಿದ್ವಿ. ಎಲ್ಲ ಪಾರ್ಟಿ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಮಗ ಒಂದು ಹೇಳಿದೀನಿ, ನೀನೊಂದು ಕ್ಯಾರೆಕ್ಟರ್ ನೀನು ಮಾಡಬೇಕು ಅಂತ. ಸರಿ ಆಯ್ತಪ್ಪ, ಏನು ಕ್ಯಾರೆಕ್ಟರ್ ಮಾಡೋದು, ಎಲ್ಲ ಎಷ್ಟೊಂದು ಪಾತ್ರಗಳಿದೆ, ಅವರು ಎಲ್ಲ ಚೆನ್ನಾಗಿ ಮಾಡ್ತಿದ್ದಾರೆ. ಅದ್ರ ಮಧ್ಯದಲ್ಲಿ ನಾನೇನೋ ಬಂತು ಅಂತಂದ್ರೆ ಒಂದು ಪೆಕ್ಯುಲರ್ ಆಗಿದ್ರೆ ಮಾಡ್ಬೋದು, ರೆಗ್ಯುಲರ್ ಕ್ಯಾರೆಕ್ಟರ್ ಆಗ್ಬಿಟ್ಟು ಅದು ಯಾರು ರಿಸೀವ್ ಮಾಡಲ್ಲ ಮಗ ಅಂತಂದೆ. ಸರಿ ಮಚ್ಚ, ನೀನು ಯೋಚನೆ ಮಾಡು, ನಾನು ಯೋಚನೆ ಮಾಡ್ತಾ ಇರ್ತೀನಿ ಅಂತ ಆ ಪಾರ್ಟಿಲೇ ಕೂತ್ಕೊಂಡು ಯೋಚನೆ ಮಾಡ್ತಾನೆ ಇದೀವಿ. ಆಮೇಲೆ ಒಂದು ಅಷ್ಟೊತ್ತಾದ್ಮೇಲೆ 1 ರೌಂಡ್ 2 ರೌಂಡ್ ಆದ್ಮೇಲೆ ಬಾ ಮಗ ಅಂತ ಕರೆದ್ಬಿಟ್ಟು ಈ ತರ ಸ್ಲ್ಯಾಂಗ್ ಅಲ್ಲಿ ಮಾತಾಡ್ತೀನಿ ಅಂತ ಮಾತಾಡಿದೆ. ಅವನು ಸೂಚನೆ ಹಿಂಗೆ ಇಟ್ಕೊಂಡಿದ್ದ, ಅಚ್ಚಾ ಇದು ಕರೆಕ್ಟ್ ಆಗಿದೆ, ಇದು ನೆಕ್ಸ್ಟ್ ವೀಕ್ ಬಂದ್ಬಿಡು ಅಂದ. ಹೋದ್ರೆ ಅವ್ರ ಮನೇಲಿ ಕೂತಿದ್ವಿ. ಅದೊಂಥರ ಹೆಂಗೆ ಅಂದ್ರೆ ಸರ್, ಅದು ಫ್ಯಾಮಿಲಿ, ಅಲ್ಲಿ ವೈಬೆ ಬೇರೆ. ಶಬರಿ ಮನೆ ಇದೆಯಲ್ಲ, ಎಲ್ಲರೂ ಕೂತು ಚರ್ಚೆ ಮಾಡಿ ಒಂದು ಎಪಿಸೋಡ್ ಬರುತ್ತೆ, ಒಂದೊಂದು ಏನು ಡ್ರಾಮಾಸ್ ಬರುತ್ತಲ್ಲ, ಎಲ್ಲರೂ ಇನ್ವಾಲ್ವ್ಮೆಂಟ್ ಇರ್ತಿತ್ತು ಅದರಲ್ಲಿ, ಪ್ರತಿಯೊಬ್ಬರು ಇನ್ವಾಲ್ವ್ಮೆಂಟ್ ಇರ್ತಿತ್ತು. ನಾನು ಕೂತ್ಕೊಂಡೆ, ಇವಾಗ ಬರುತ್ತೆ ಸ್ಕ್ರಿಪ್ಟ್ ನೋಡ್ತಾ ಇದೀನಿ. ಮಚ್ಚ ಏನು ನೀನೇ ಬರ್ದ್ಬಿಡು ಅಂದ. ಏನಲ್ಲ ಅಂದೆ, ಬರ್ದ್ಬಿಡ ಮಚ್ಚ, ನೀನ್ ಚೆನ್ನಾಗಿ ಹೇಳ್ತೀಯ, ಅಸ್ಲಾಂಗ್ ನಂಗೆ ಗೊತ್ತಾಗಲ್ಲ, ಬರಿಬೇಕು ಅಂತ. ಸರಿ ಆಯ್ತು ಅಂದ್ಬಿಟ್ಟು ಹೋಗ್ಬಿಟ್ಟು ಫಸ್ಟ್ ಎಪಿಸೋಡ್ ನಾನೇ ಬರ್ಕೊಂಡೆ. ಆ ತೂಜಾ ಬಾರಿಂದ ಎಂಟ್ರಿ ಎಲ್ಲ ಬರ್ಕೊಂಡು ತಗೊಳ್ಳ ಬರ್ದಿದ್ದೀನಿ ಅಂತಂದ. ನಾನು ಓದಕ್ಕಾಗಲ್ಲ, ನೀನು ಹೇಳು ಅಂದ. ಅದೇ ಸ್ಲ್ಯಾಂಗ್ ಅಲ್ಲಿ ಹೇಳ್ದೆ. ಆ ಎಪಿಸೋಡೇ ಮಾಡೋಣ ಅಂತಂತ. ಇನ್ನೊಂದ್ 2 ಎಪಿಸೋಡ್ ಬರ್ಬಿಡು ಅಂದ. ನೋಡಪ್ಪ, ಫಸ್ಟ್ ಈ ಎಪಿಸೋಡ್ ಮಾಡೋಣ, ಈ ಎಪಿಸೋಡ್ ಮಾಡ್ಬಿಟ್ಟು ಇದು ಕ್ಲಿಕ್ ಆಯ್ತಂತಂದ್ರೆ ನನಗೂ ಧೈರ್ಯ ಬರುತ್ತೆ, ಅವಾಗ ನಾನು ಮುಂದುವರಿತೀನಿ. ಅಕಸ್ಮಾತ್ ಇದು ಕ್ಲಿಕ್ ಆಗಿಲ್ಲ ಅಂತಂದ್ರೆ ನಾನು ಇಲ್ಲ ಕ್ವಿಟ್ ಮಾಡ್ಬಿಡ್ತೀನಿ ಅಂತ ಬಂದಿದ್ದು ನಾನು. ಅದ್ ನೋಡಿದ್ರೆ ಫಸ್ಟ್ ಎಪಿಸೋಡ್ ಮಾಡಿದ್ವಿ. ಅದು ಟೆಲಿಕಾಸ್ಟ್ ಆದ್ಮೇಲೆ ತುಂಬಾನೇ ಸ್ಪ್ರೆಡ್ ಆಯ್ತು. ಅಂಡ್ ಎಲ್ಲರ ಕಾಲೇಜ್ ಅವರೆಲ್ಲ ಅವ್ರವ್ರಿಗೆ ಬೈಕೊಳಕ್ಕೆ ಏನೋ ತುಕ ಮುಚ್ಕೊಂಬಾರೋ ಈ ತರದೆಲ್ಲ ಸ್ಟಾರ್ಟ್ ಆಗೋಯ್ತು. ಸೊ ನಾನು ಎಲ್ಲಾದ್ರೂ ಹೋಗ್ತಿರೋ ತುಕ ಮುಚ್ಚ ಅನ್ನೋದು. ಸೊ ಮಸ್ಟ್ ಎಂಜಾಯ್ ದಟ್, ಬಿಕಾಸ್ ನಾವು ಹೇಳಿದಾಗ ಅವ್ರು ಸ್ವೀಕರಿಸಿ ಅವ್ರು ಎಂಜಾಯ್ ಮಾಡಿದ್ದಾರೆ, ಅವ್ರು ಹೇಳಿದಾಗ ನಾವು ಸ್ವೀಕರಿಸಲೇಬೇಕಲ್ಲ. ಸೊ ಅದು ಮುಟ್ಟಿದೆ ಅಂತ ಅಲ್ಲಿಗೆ ನಮ್ಗೆ ತಟ್ತು. ಅಲ್ಲಿಂದ ಜರ್ನಿ ಕರ್ಕೊಂಡು ಪಾರ್ಟಿಲಿ ಶುರುವಾಯ್ತು ಈ ಒಂದು ಸ್ಕ್ರಿಪ್ಟ್. ಒಂದಷ್ಟು ರೌಂಡ್ ಗಳಾದ್ಮೇಲೆ ನೀವು ಬಾರ್ ಓನರ್ ಆದ್ರಿ. ಆಮೇಲೆ ಎಷ್ಟೋ ಜನ ಅನ್ಕೊಂಡ್ಬಿಟ್ಟಿದ್ದಾರೆ, ಬ್ರದರ್ ಇವತ್ತು ನಂದು 2-3 ಬಾರ್ ಇದೆ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ನಾನು ಇವಾಗ ನೋಡಿ ಏನೂ ಇಲ್ಲ, ಬಟ್ ನಾನು ಓನರ್ ಆಗಿದ್ದೀನಿ. ಬಾರ್ಗಳು ಎಲ್ಲೆಲ್ಲಿದೆ ಅಂತ ಗೊತ್ತಿಲ್ಲ. ಒಂದಂತೂ ನಾನು ತೂಜಾ ಬಾರ್ ನೋಡಿದ್ದೀನಿ, ಇದು ಪೂಜಾ ಬಾರ್ ಅಂತ ಇದ್ರಲ್ಲಿದೆ, ಯಾವ್ದು ಗುಲ್ಬರ್ಗನಲ್ಲಿದೆ. ಅವರೇ ಕರೆದಿದ್ರು, ಅಲ್ಲೇ ಒಂದು ಡ್ರಿಂಕು ಕೂಡ ಮಾಡಿದ್ದೆ ನಾನು. ಸರ್ ಅಲ್ಲಿ ಹತ್ರದಲ್ಲಿ ಎಲ್ಲಾದ್ರೂ ಇಟ್ಟಿದ್ದೀರಾ ಬಾರು? ಇಲ್ಲ, ನೀವು ಏನಾದ್ರು ಮ್ಯಾಚ್ ಮುಗಿಸ್ಕೊಂಡು ಫೈನಾನ್ಸ್ ಗಿನಾನ್ಸ್ ಕೊಟ್ರೆ ಒಂದು ಆಯೋಜನೆ ಮಾಡ್ಬಿಡ್ತೀನಿ. ಎಷ್ಟಿದೆ, 35 ಜನ ಇದಾರೆ. ಫೈನಾನ್ಸ್ ಕೊಟ್ರು ಲೈಸೆನ್ಸ್ ಸಿಗೋದು ಕಷ್ಟ ಆಗ್ತಾ ಇದೆ ಇವಾಗ. ಪರವಾಗಿಲ್ಲ ಬಿಡಿ ಸರ್, ಯಾವ್ದಾದ್ರು ಕೊಂಡ್ಕೊಂಡ್ರೆ ಆಯ್ತು ಆಗುತ್ತೆ ಅಂತ ರೆಡಿ ಇದಾರೆ ನೋಡಿ ಇವಾಗಲೇ ಓನರ್. ಸರ್ ಏನ್ ಗೊತ್ತಾ, ಇಷ್ಟೊಂದೆಲ್ಲ ಎಂಟರ್ಟೈನ್ ಮಾಡಿದ್ರೆ ಹೆಂಗ್ ಹುಡ್ತು ಅಂತ ಹೇಳಿದ್ರಿ ಕ್ಯಾರೆಕ್ಟರ್. ಬಟ್ ಈಗ ಈ ಒಂದು ಸೀಸನ್ ಅಲ್ಲಿ ಹಳೆ ಏನೆಲ್ಲ ಒಂದಷ್ಟು ಜನ ಎಂಟರ್ಟೈನ್ ಮಾಡಿದ್ರಲ್ಲ, ಸೊ ಆ ಪಾತ್ರಗಳು ಯಾವ್ದು ಇರ್ಲಿಲ್ಲ. ಸೊ ಎಲ್ಲ ಒಂದಷ್ಟು ಹೊಸ ಪಾತ್ರಗಳೆಲ್ಲ ಬಂತು. ಸಿಕ್ಕಾಪಟ್ಟೆ ಜನ ಮಿಸ್ ಮಾಡ್ಕೊಂಡ್ರು. ಎಲ್ಲಿ ಹೋದ್ರು, ಓನರ್ ಎಲ್ಲಿ ಹೋದ್ರು. ಸೊ ಒಂದಷ್ಟು ಜನ ಸುಮಾರು ಮಂಡ್ಯ ರಮೇಶ್ ಸರ್ ಇಲ್ಲ, ನೀವಿಲ್ಲ, ಆಮೇಲೆ ಬಿ ಮನೋಹರ್ ಸರ್ ಇಲ್ಲ, ಸೊ ಇಂದ್ರಜಿತ್ ಲಂಕೇಶ್ ಇಲ್ಲ. ಸೊ ಈ ತರ ಒಂದಷ್ಟು, ಯಾಕಂದ್ರೆ ಅದರ ಒಂದು ಮಿಕ್ಸರ್ ಆಫ್ ಇರುತ್ತಲ್ಲ, ಆ ಮಿಕ್ಸರ್ ಇಂದ ಸಿಕ್ಕಾಪಟ್ಟೆ ಎಂಟರ್ಟೈನ್ ಮಾಡಿರ್ತೀವಿ. ನೆಕ್ಸ್ಟ್ ಬಂದಾಗ ಇನ್ನೊಂದಷ್ಟು ಮಜಾ ಇರುತ್ತೆ ಈ ಒಂದು ಜೋಡಿಗಳಿಂದ ಅಂತ ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಿರ್ತೀವಿ. ನೀವ್ ಇರ್ಲಿಲ್ಲ. ಆಮೇಲೆ ನೀವು ಒಂದು ಪೋಸ್ಟ್ ಹಾಕಿದ್ರಿ ನಾನು ಮಾಡ್ತಿಲ್ಲ ಅಂತ. ಸೊ ಯಾಕೆ ನೀವು ಈ ಸೀಸನ್ ಅಲ್ಲಿ ಇರ್ಲಿಲ್ಲ? ನಿಮ್ದೇ ಒಂದೇನಾದ್ರು ಇತ್ತಾ ಹಿಂಗೆ ಅಂತ? ಇಲ್ಲ, ಈಗ ನೋಡಿ, ಇದರ ತೀರ್ಮಾನಗಳು ಚಾನಲ್ಲು ಇರ್ತವೆ. ಮತ್ತೆ ಸೃಜನ್ ಅವರ ಮತ್ತೆ ಚಾನಲ್ ಅವರ ಏನು ಒಂದು ಸಂಪರ್ಕ ಆಗಿದೆ, ಏನು ವಿಚಾರಗಳಾಗಿದೆ, ಐ ಡೋಂಟ್ ನೋ ಅಬೌಟ್ ದಟ್. ಬಟ್ ಈ ಮಜಾ ಟಾಕೀಸ್ ಅನ್ನೋದು ಅವರೆಲ್ಲರೂ ಇದ್ರೆ ಅಂತ ನಾನು ಹೇಳಿದೆ.
ಅವರೆಲ್ಲರೂ ಇದ್ದಾಗಲೇ ಮಜಾ ಟಾಕೀಸಿನ ಒಂದು ಪ್ರಾಕಾರ ಸಿಗ್ಲಿಕ್ಕೆ ಸಾಧ್ಯ. ಯಾಕೆಂತಂದ್ರೆ ಇವಾಗ ನೋಡಿ ಮಜಾ ಭಾರತದ ಹುಡುಗರು ಇದ್ದಾರೆ, ಗಿಚ್ಗಿಲಿ ಅನ್ನೋ ಅವ್ರ ಕಲಾವಿದರುಗಳಿದ್ದಾರೆ, ಅವರೆಲ್ಲರೂ ಅದ್ಭುತವಾದ ಕಲಾವಿದರುಗಳು. ಬಟ್ ಇದಕ್ಕೆ ಜೆಲ್ಲಾಗತ್ತಾ ಅದನ್ನ ವಿ ಹ್ಯಾವ್ ಟು ಥಿಂಕ್. ಈಗ ನಾವು ಕ್ರಿಕೆಟ್ ಆಡ್ಬೇಕಾದ್ರೆ ನಾವು ಯಾರನ್ನೋ ಯಾವಾಗಲೂ ಬಂದು ಏನೋ ಬೌಲ್ ಮಾಡಿಬಿಟ್ರೆ ಅದು ವರ್ಕೌಟ್ ಆಗಲ್ಲ. ಅವರು ಒಳ್ಳೆ ಪ್ಲೇಯರ್ಸ್ ಆಗಿರ್ತಾರೆ, ಬಟ್ ಪ್ಲೇಸ್ಮೆಂಟ್ ಸರಿ ಇರಲ್ಲ. ಸೊ ಅವಾಗ ಏನಾಗುತ್ತೆ, ಇದನ್ನ ಗಿಚ್ಗಿಲಿಯಾಗಿ ತಗೋಬೇಕಾ ಮಜಾ ಟಾಕೀಸ್ನ ತಗೋಬೇಕಾ ಅನ್ನೋದು ಕನ್ಫ್ಯೂಷನ್ ಅಲ್ಲಿ ಜನಗಳಲ್ಲಿ ಹುಟ್ಟುತ್ತೆ. ಸೊ ನಾನು ಹೊರಗಡೆ ಹೋದಾಗ್ಲೂ ಆ ಜನಗಳಿಂದ ಬಂದಿದ್ದ ವಿಷಯನೂ ಅದೇನೆ, ನನ್ನ ಒಳಗಡೆ ಹುಟ್ಕೊಂಡಿದ್ದ ವಿಷಯನೂ ಅದೇನೆ. ನಾನು ಇದು ಬರ್ತಾ ಬರ್ತಾ ಕ್ರಮೇಣ ಸರಿ ಹೋಗ್ಬಿಡ್ಬೋದು ಅಂತ ನನ್ನ ಯೋಚನೆ ಇತ್ತು. ಸೊ ಆಮೇಲೆ ನನಗೆ ಸಿಕ್ಕಾಬಟ್ಟೆ ಅದು ಯಾಕೋ ಹೊರಗಡೆಯಿಂದನೂ ನನಗೆ ಡಬಲ್ ಮೀನಿಂಗ್ ಬರ್ತಾ ಇತ್ತು ರಿಪೋರ್ಟ್. ಸ್ಕಿಟ್ ಅಂದ್ರೆ ಅಲ್ಲಿ ಆಗ್ತಿದ್ ಪ್ಲೇ. ಆವಾಗ ನನಗೆ ಹೊರಗಡೆಯಿಂದನೂ ಅದೇ ಸೌಂಡ್ ಕೇಳಿಸ್ತಾ ಇತ್ತು. ಅವಾಗ ನಾನೇನ್ ಮಾಡಕ್ ಸಾಧ್ಯ, ನಾನೊಬ್ಬ ಪಾತ್ರಧಾರಿ ಅಷ್ಟೇ. ಸೊ ಆ ಥರದ್ದೆಲ್ಲ ಸೌಂಡಿಂಗ್ಸ್ ಜಾಸ್ತಿ ನನಗೆ ಕೇಳಿ ಬರ್ತಾ ಇತ್ತು, ಕಂಡು ಬರ್ತಾ ಇತ್ತು. ಆಮೇಲೆ ಈ ಸರ್ತಿ ಎಪಿಸೋಡ್ನಲ್ಲಿ ನನಗೆ ಎಲ್ಲೋ ಒಂದು ಮಜಾ ಟಾಕೀಸಿನ ಪ್ರಕಾರ ಇಲ್ಲ ಅನ್ನೋದು ಒಂದು ಕಡೆ ತುಂಬಾನೇ ಅದು ಸ್ವಲ್ಪ ಮೈನಸ್ ಆಯ್ತು ನನಗೆ. ಅದು ಯಾಕೋ ನನಗೆ ಡೈಜೆಸ್ಟ್ ಆಗ್ತಿರ್ಲಿಲ್ಲ. ಸೊ ಡಿಸೈಡೆಡ್, ಒಂದು ಫುಲ್ಲು ದುಡ್ಡಲ್ಲಿ ಫುಲ್ ಖುಷಿಯಾಗಿರ್ಬೇಕು, ಇಲ್ಲ ಕೆಲಸದಲ್ಲಿ ಖುಷಿಯಾಗಿರ್ಬೇಕು. ನನಗೆ ಯಾಕೋ ಎರಡರಲ್ಲೂ ಮಿಸ್ ಹೊಡಿತಾ ಇತ್ತು ಈ ಸರ್ತಿ ಮಾತ್ರ. ಆದ್ರೆ ಈ ಸರ್ತಿ ನೀವ್ ಇಲ್ದಿರೋ ಇದಕ್ಕ ಇಲ್ಲ ನೀವ್ ಅಲ್ಲ, ನಾನು ಇದ್ದಿದ್ದಕ್ಕೆ ಅಂತಲ್ಲ, ನಾನು ಹೇಳ್ತಾ ಪ್ರಾಕಾರದಲ್ಲಿ ಆಡಿಯನ್ ಆಗಿ ನೋಡೋರು, ಒಬ್ಬ ಆಡಿಯನ್ ಆಗಿ. ಇವಾಗ ನನ್ಗೆ ನೋಡಿ ಸರ್, ಇವಾಗ ನಾನು ಏನಾದ್ರು ಊಟ ಮಾಡಿದ್ರೆ ನಂಗೆ ಖುಷಿ ಆಗ್ಬೇಕು. ಅಟ್ಲೀಸ್ಟ್ ಸುಮಾರಾಗಿತ್ತಪ್ಪ, ಚೆನ್ನಾಗಿತ್ತಪ್ಪ, ಅದ್ಭುತವಾಗಿತ್ತಪ್ಪ, ಇಷ್ಟಾದ್ರೂ ಬೇಕೇ ಬೇಕು ಅಲ್ವಾ? ಸೊ ಅದೆಲ್ಲಿ ನಿಮ್ಗೆ ಅದು ಊಟ ಮಾಡ್ಬೇಕು ಅಂತ ಅನ್ಸಲ್ಲ ಅನ್ಸಿದಾಗ, ಇವಾಗ ನನಗೆ ಮಾಡ್ಬೇಕು ಅನ್ಸುತ್ತೆ. ಆ ಮಾಡ್ಬೇಕು ಅನ್ಸಿದಾಗ ನಮ್ದೇ ಅದಂತ ಒಳಗಡೆ ಒಂದು ಫೈಲ್ ಇರುತ್ತೆ, ಅದನ್ನ ಕೊಡಕ್ಕೆ ಆಗ್ತಾ ಇಲ್ಲ ಇಲ್ಲಿ. ಸೊ ಎಲ್ಲ ಒಂದ್ ಕಡೆ ಅಂತರ ಇದೆ ಅಂತ ಅನ್ನಿಸ್ತು. ಯಾರಿಗೂ ನೋವು ಆಗದಿರೋ ರೀತಿನಲ್ಲಿ ಇಷ್ಟು ವರ್ಷ ಮಜಾ ಟಾಕೀಸು ನನ್ಗೆ ಒಳ್ಳೆ ಹೆಸರು ತಂದ್ಕೊಟ್ಟಿದೆ. ಆ ಒಳ್ಳೆ ಹೆಸರಿಂದಾನೆ ಆಚೆ ಬಂದ್ಬೋಣ ಅಂತ ತೀರ್ಮಾನ ಮಾಡಿ ಒಂದಿನ ತುಂಬಾ ದಿವಸ ನಾನು ಯೋಚನೆ ಮಾಡಿ ನಾನೇ ಡಿಸೈಡ್ ಮಾಡಿ ಪೋಸ್ಟ್ ಹಾಕ್ಬಿಟ್ಟೆ. ಇನ್ನು ಮುಂದೆ ಮುತ್ತುಮಣಿಯಾಗಿ ನಿಮ್ಗೆ ಕಾಣಿಸ್ಕೊಳ್ಳಲ್ಲ, ಇಷ್ಟು ವರ್ಷ ನೀವು ನನ್ನನ್ನು ಮುತ್ತುಮಣಿಯಾಗಿ ಸ್ವೀಕರಿಸೋದಕ್ಕೆ ಧನ್ಯವಾದಗಳು ಜನತೆಗೆ ಅಂತೇಳಿ ನಮಸ್ಕರಿಸ್ತಾ, ಹಾಗೆ ನಮ್ಮ ಲೋಕೇಶ್ ಪ್ರೊಡಕ್ಷನ್ನು, ಹಾಗೆ ನನ್ನ ಆಲ್ ಟೆಕ್ನಿಷಿಯನ್ಸು ಮತ್ತು ನನ್ನ ಸಹ ಕಲಾವಿದರಿಗೆ ಎಲ್ಲರಿಗೂ ನಮಸ್ಕರಿಸ್ತಾ ನನ್ನ ಕೊನೆಯ ಮಾತುಗಳನ್ನು, ಮುತ್ತುಮಣಿಯ ಮಾತುಗಳನ್ನು ಮುಗಿಸ್ತೆ. ಸರಿ, ಏನ್ ಗೊತ್ತಾ, ಈಗ ಸ್ಟಾರ್ಟಿಂಗ್ ನೀವು ಹೇಳಿದ್ರಿ ಒಂದು ಸ್ಕ್ರಿಪ್ಟ್ ನನಗೆ ಹೇಳಿದ್ರು, ನಾನೇ ಬರ್ದು ಕೊಟ್ಟೆ ಫಸ್ಟ್ ಹೆಂಗ್ ಬರ್ಬೇಕು ಅನ್ನೋದಂತ ಹೇಳಿದ್ರಿ. ಸೊ ಆ ಸ್ಕ್ರಿಪ್ಟ್ಗಳು ಕಂಟಿನ್ಯೂ ಆಗ್ಲಿಲ್ವಾ, ಇಲ್ಲ ನಿಮಗೆ ಎಲ್ಲೋ ಒಂದು ಅನ್ನಿಸ್ತಾಗ ಮಧ್ಯದಲ್ಲಿ ಈಗ ಆಡಿಯನ್ಸ್ ಇದೆ ಸ್ವಲ್ಪ ಡಬಲ್ ಮೀನಿಂಗ್ ಆಯ್ತು ಹಂಗೆ ಹಿಂಗೆ ಅಂತ ನೋಡಿ. ಈಗ ಮುಂಚೆ ಆಗ್ಬೋದಾ? ಅಲ್ಲ, ಮುಂಚೆ ಏನಾಗಿತ್ತು, ಇದು ನಾವೆಲ್ಲರೂ ಶಬರಿನಲ್ಲಿ ಮಾಡ್ತಾ ಇದ್ವಿ. ಅಂದ್ರೆ ಶಬರಿ ಸನ್ಸ್ ಸೃಜನ್ ಲೋಕೇಶ್ ಅವರ ಮನೆಯಲ್ಲಿ ಮಾಡ್ತಾ ಇದ್ವಿ, ಪ್ರಾಕ್ಟೀಸ್ ಅಲ್ಲೇ ಮಾಡ್ತಾ ಇದ್ರು. ರೈಟ್ರು ಅಲ್ಲೇ ಬರ್ತಾ ಇದ್ರು, ಅಲ್ಲೇ ಬಂದು ಕರೆಕ್ಷನ್ಸ್ ಆಗ್ತಿತ್ತು, ಅಲ್ಲೇ ಎಲ್ಲ ಕರೆಕ್ಷನ್ ಆಗಿ ಕತ್ತರಿಸಿ, ಏನು ಒಂದು ಡಬಲ್ ಮೀನಿಂಗ್ ಇಲ್ದಿರಂಗೆ, ಇನ್ನೊಬ್ಬರಿಗೆ ಹರ್ಟ್ ಆಗ್ಬಾರ್ದು. ಅದು ಒಂದು ಜಾತಿ ವಿಚಾರ ಯಾರಿಗೂ ಹರ್ಟ್ ಆಗ್ಬಾರ್ದು, ಒಂದು ಯಾವುದೋ ಒಂದು ಜನವಾರದ ವಿಷಯ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಯಾರಿಗೂ ಇದರಿಂದ ಕಿಂಚಿತ್ತೂ ನೋವಾಗಬಾರ್ದು ಅನ್ನೋಷ್ಟು ಬಹಳ ಸೂಕ್ಷ್ಮತೆಯಿಂದ, ಬಹಳ ಮಡಿವಂತಿಕೆಯಿಂದ ಮಾಡ್ತಾ ಇದ್ದ ಒಂದು ಪ್ರಕಾರ ನಮ್ಮ ಮಜಾ ಟಾಕೀಸ್. ಅದ ಈ ಸತಿ ನನಗೆ ಅಲ್ಲಿ ಕಾಣಲಿಲ್ಲ. ಬಿಕಾಸ್ ಇದು ಕಲರ್ಸ್ ಕನ್ನಡದವರು ತಗೊಂಡಿರೋದು, ಅವ್ರು ಮಾಡಿರೋದು ಇದು, ಈ ಒಂದು ಪ್ಯಾಟರ್ನ್ ಅವ್ರು ಮಾಡ್ಕೊಂಡಿರೋದು. ಅಂಡ್ ಸೃಜನ್ ಅವ್ರದ್ದು ಇದರಲ್ಲಿ ಇನ್ವಾಲ್ವ್ಮೆಂಟ್ ಎಷ್ಟಿದೆ ನನ್ಗೆ ಗೊತ್ತಿಲ್ಲ. ದಟ್ಸ್ ಇಟ್. ಆ ಥರ ಆಗುತ್ತೆ. ಸರ್, ಈಗ ನಾವು ಇಷ್ಟು ವರ್ಷಗಳಿಂದ ಒಂದು ಮಾಡ್ಕೊಂಡ್ ಬಂದಿರ್ತೀವಿ, ನಮಗೆಲ್ಲೋ ಒಂದು ಏನ್ ಅನ್ಸುತ್ತೆ ಅಂದ್ರೆ ಒಂದು ಎಮೋಷನ್, ನಂದು ಈಗ ಬೇರೆ ಪ್ರೊಡಕ್ಷನ್ ಇದ್ರು ನಮ್ಮ ಪ್ರೊಡಕ್ಷನ್ ಅನ್ನೋದು ಬರುತ್ತೆ. ಖಂಡಿತವಾಗ್ಲೂ ಇದು ನಮ್ಮ ಪ್ರೊಡಕ್ಷನ್, ಪ್ರೊಡಕ್ಷನ್. ಬಟ್ ಕೆಲವೊಂದು ಎಲ್ಲೋ ಒಂದು ಇನ್ವಾಲ್ವ್ಮೆಂಟ್ ತೋರಿಸ್ಬೋದಾ, ಇದು ಯಾಕೋ ಸರಿ ಇಲ್ಲ ಅಂತ ಚೇಂಜ್ ಮಾಡ್ಕೊಂಡಿರೋದು ಏನಾದ್ರು ಇದೆಯಾ, ಇಲ್ಲ ನೀವು ಇದನ್ನೇ ಮಾಡ್ಬೇಕು, ನಿಮ್ ಬಾಯಲ್ಲಿ ಇದೇ ಡೈಲಾಗ್ ಬರ್ಬೇಕು ಅಂತ ಹೇಳಿ ಅದನ್ನೇ ಹೇಳ್ಸಿದ ಏನಾದ್ರು ಇದೆಯಾ? ಇಲ್ಲ, ನನ್ಗೆ ಅಕಸ್ಮಾತ್ ಇಷ್ಟ ಆಗಿಲ್ಲ ಅಂತಂದ್ರೆ ಸುಜನ್ ಹೇಳುವೆ, ಚೆನ್ನಾಗಿದೆ ಯಾಕೋ ಸ್ಕ್ರಿಪ್ಟು ಅಷ್ಟು ರೀಚ್ ಆಗಲ್ಲ ಕಣೋ ಅಂತ ಹೇಳಿದಾಗ, ಆಯ್ತು ಬಿಡು ಮಗ ಅಂತ ಹೇಳಿ ಕಟ್ ಮಾಡ್ಬಿಡೋಣ. ಬಟ್ ಆತರ ನಿಮ್ಮೇಲೆ ಹೇರಿಲ್ಲ, ಹಿಂಗೆ ನೀವು ಮಾಡ್ಲೇಬೇಕು, ಹೋಗುತ್ತೋ ಬಿಡುತ್ತೋ ಹೋಗುತ್ತಿಲ್ಲ ಅಂತ. ಯಾಕಂದ್ರೆ ಸಮಟೈಮ್ಸ್ ಚಾನಲ್ ಡಿಸಿಷನ್ ಅಂತ ಹೇಳಿದ್ರಲ್ಲ, ಸೊ ಸ್ಕ್ರಿಪ್ಟಿಂಗ್ ವೈಸ್ ಅಲ್ಲ, ಇವಾಗ ಚಾನಲ್ ಡಿಸಿಷನ್ ಇದ್ದಾಗ ಏನಾಗ್ಬಿಡುತ್ತೆ, ಇವಾಗ ಆನ್ ಇಯರ್ ಅಲ್ಲೇ ಶುರು ಆದ್ರೆ ಅದು ಅವ್ರ ಡಿಸಿಷನ್ ಆಗುತ್ತೆ. ಈ ಬ್ಲಾಕಿಂಗ್ ವೈಸ್ ಅಲ್ಲಿ ಏನಾಗುತ್ತೆ, ನಮ್ಗೆ ನಿರ್ಧಾರ ತೊಗೊಳೋದಕ್ಕೆ ಟೈಮ್ ಇರುತ್ತೆ. ಅಂಡ್ ಅಫ್ಕೋರ್ಸ್ ಇವಾಗ ಸ್ಕ್ರಿಪ್ಟ್ ಅಲ್ಲಿ ಈ ಸ್ಕ್ರಿಪ್ಟ್ ಹಿಂಗ್ ಬರಿಬೇಡ್ರಿ ಅಂತ ಹೇಳಕ್ ನನಗಿಲ್ಲ. ಈ ಸ್ಕ್ರಿಪ್ಟ್ ಅಲ್ಲಿ ಇದೇನೋ ಚೆನ್ನಾಗಿ ಕಾಣಿಸ್ತಿಲ್ಲ, ಇದನ್ನ ಸರಿಪಡಿಸ್ಕೋಬೋದ ನೋಡಿ ಅಂತ ಹೇಳ್ಬೋದು ಅಷ್ಟೇ ನಾನು. ಅದು ಅವ್ರಿಗೆ ಅದು ಖುಷಿ ಅಂತ ಅನಿಸ್ತಾ ಇದ್ದಾಗ
ನಾವು ಎಲ್ಲೋ ಒಂದ್ ಕಡೆ ಅವರೇ ಖುಷಿ ಪಡ್ತಿರ್ಬೇಕಾದ್ರೆ ನಾವು ಹೋಗ್ಬಿಟ್ಟು ಇದು ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಇನ್ನೆಷ್ಟು ಮಟ್ಟಿಗೆ ಸಮಂಜಸ ಅದು? ಬೇಡ. ನನ್ನ ಕೆಲಸ ಏನು, ಹೋಗು ಕೆಲಸ ಮಾಡು ಬಾ, ಅಷ್ಟೇ ಅಷ್ಟೇ. ಈಗ ನೀವು ಆ ಪೋಸ್ಟ್ ಹಾಕಿದ್ಮೇಲೆ ಒಂದಷ್ಟು ಕಮೆಂಟ್ಗಳು ನೀವು ಗಮನಿಸಿದ್ರಿ ಅಲ್ವೋ ಗೊತ್ತಿಲ್ಲ, ನಾನು ಕಾಲ್ ಮಾಡಿ ಕೇಳಿದಾಗ ನಾವು ಅಷ್ಟೊಂದು ಕಮೆಂಟ್ ಎಲ್ಲ ನೋಡಲ್ಲ ಅಂತ ಕೂಡ ಹೇಳಿದ್ರಿ. ನಾನೊಂದಷ್ಟು ಕಮೆಂಟ್ಗಳು ಗಮನಿಸಿದಾಗ ಇಲ್ಲ ಈ ಸೀಸನ್ ನೀವು ಬಿಟ್ಟಿದ್ದೆ ಒಳ್ಳೇದಾಯ್ತು ಅಂತ ಒಂದು ಕಮೆಂಟು. ಸೊ ಇನ್ನೊಂದು ಕಮೆಂಟು ನಿಮಗೂ ಸೃಜಾ ಅವ್ರಿಗೂ ಕ್ಲಾಶ್ಗಳಾಗಿದೆ ಅದಕ್ಕೆ ನೀವು ಮಾಡ್ತಿಲ್ಲ ಅಂತ ಒಂದು ಕಮೆಂಟು. ಇನ್ನೊಂದು ಹಳೆ ಸೀಸನ್ ಅಲ್ಲಿ ಏನಿದ್ದಂತ ಕಲಾವಿದ್ರು ಅವ್ರಿಗೂ ಅದಕ್ಕೂ ಅವಾಗ್ಲೇನೋ ಒಂದಷ್ಟು ಸ್ವಲ್ಪ ಕ್ಲಾಶ್ಗಳಾಗಿ ಈಗೆಲ್ಲ ಒಂದಷ್ಟು ಗಿಚ್ಚಿ ಗಿಲಿ ಇರೋನ್ನ ಹಾಕೊಂಡಿದ್ದಾರೆ ಅಂತ ಒಂದಷ್ಟು ಕಮೆಂಟ್ಗಳಿತ್ತು. ಸೊ ಆ ಕಮೆಂಟ್ಗಳಿಗೆ ನಿಮ್ಮ ಉತ್ತರ? ಸರ್, ಅದು ಅವರ ಅಭಿಲಾಷೆ, ಅವರ ಅಭಿಪ್ರಾಯ. ಊಟ ನನ್ನ ಇಚ್ಛೆ, ಹಸಿವು ನನ್ನ ಇಚ್ಛೆ. ಇಲ್ಲಿ ನನ್ನ ಹಸಿವು ನನಗೆ ಮಾತ್ರ ಗೊತ್ತಿರುತ್ತೆ. ನಾನು ಹೆಂಗೆ ಹಸಿವು ಆಯಿತು ಅಂತ ನಾನು ಎಕ್ಸ್ಪ್ಲೈನ್ ಮಾಡಿ ಇವಾಗಲೇ ಹೇಳ್ಬಿಟ್ಟಿದ್ದೀನಿ. ಆ್ಯಂಡ್ ಎಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸಿದ್ದೀನಿ. ಅವರವರ ಭಾವಕ್ಕೆ ಏನೇನು ಅರ್ಥ ಆಗುತ್ತೋ ಅದು ಅವರವರ ಅರ್ಥಗಳು, ಕಲ್ಪನೆಗಳು. ಆಯ್ತಾ? ನಾನು ಅಲ್ಲೇ ಪೋಸ್ಟ್ ಹಾಕಿದ್ದೀನಿ. ಓಕೆ. ಆ್ಯಂಡ್ ಇವಾಗಲೂ ನಿಮ್ಮ ಎದುರುಗಡೆ ನಾನು ಕ್ಲಾರಿಟಿ ಕೊಟ್ಟಿದ್ದೀನಿ. ಓಕೆ. ಸೊ ಯಾವುದೇ ರೀತಿಯಲ್ಲಿ ನನಗೆ ಏನಾಗಿದೆ ಅನ್ನೋದು ನಿಮಗೆ ಸ್ಪಷ್ಟೀಕರಣ ನಿಮ್ಗೆ ಕೊಟ್ಟಿದ್ದೀನಿ. ಓಕೆ. ಸೊ ಇಂಟರ್ನಲ್ ಕ್ಲಾಶಸ್ ಎಲ್ಲ ಸರ್, ನಾನೊಬ್ಬ ಅಜಾತ ಶತ್ರು ಸರ್. ನನ್ಗೆ ಎಲ್ಲರೂ ಬೇಕು, ಎಲ್ಲರೂ ತುಂಬಾ ಪ್ರೀತಿ ಮಾಡ್ತೀನಿ. ನನಗೆ ಶತ್ರುಗಳಿಲ್ಲ ಸರ್. ಶತ್ರುಗಳಿದ್ರು ನನಗೆ ಭಯ ಇಲ್ಲ ಸರ್. ಹಿತಶತ್ರುಗಳು ಮಾತ್ರ ತುಂಬಾ ಇದಾರೆ ಸರ್, ಅಕ್ಕಪಕ್ಕದವರೆಲ್ಲ. ಅವ್ರನ್ನ ಕಂಡಿಡ್ಕೊಂಡ್ಬಿಡ್ತೀನಿ, ಎದುರುಗಡೆ ಶೂಟ್ ಮಾಡ್ಬಿಡ್ತೀನಿ ನಾಲ್ಗೆಯಿಂದ. ಅದು ನನ್ನ ಪ್ರಾಬ್ಲಮ್. ಸರ್ ಸ್ಟ್ರೈಟ್ ಫಾರ್ವರ್ಡ್ ಅಷ್ಟೇ ಸರ್. ಬಂದ್ರೆ ಬೆಟ್ಟ, ಹೋದ್ರೆ ಟಾಟಾ. ಎಷ್ಟು ದಿವಸ ಬದುಕ್ತೀವಿ ಬ್ರದರ್? ಕರೆಕ್ಟ್. ಎಷ್ಟು ದಿವಸ ಬದುಕ್ತೀವಿ? ಏನಕ್ಕೆ ಬ್ಯಾಗ್ ಬೀಗ ಹಾಕೊಂಡ್ ಬದುಕ್ತೀರಾ? ಏನಕ್ಕೆ ಬದುಕ್ತೀರಾ? ನಿಮ್ ಒಳಗಡೆ ಇರೋದನ್ನ ನಿಮ್ಗೆ ಅನ್ಸಿದ್ದನ್ನ ಹೇಳ್ಬಿಡಿ. ಇದ್ರೆ ಇಷ್ಟ ಇದ್ರೆ ನಿಮ್ ಜೊತೆಲಿ ಇರ್ತಾರೆ, ಇಲ್ವಾ ಗೆಟ್ ಔಟ್. ಇಲ್ಲ ನೀವೇ ಅವರಿಂದ ಆಚೆ ಬಂದ್ಬಿಡಿ. ನಮ್ಮ ಹುಡುಗ ಇತ್ತೀಚೆಗೆ ಕಾರ್ ಹಿಂದೆ ಒಂದು ಸ್ಟಿಕ್ಕರ್ ಹಾಕಿಸ್ಬೇಕು ಅಂತ ಹೇಳ್ತಿದ್ದ ಸರ್. ಇದೇ ವರ್ಡ್ ಹೇಳಿದೆ ನಾನು. ಬಂದ್ರೆ ಬೆಟ್ಟ, ಹೋದ್ರೆ ಟಾಟಾ. ಅಕಸ್ಮಾತ್ ರೋಲ್ ಮಾಡಿಲ್ಲ ಅಂತಂದ್ರೆ ಇದು ರೋಲ್ ಆದ್ರೆ ಆಗ್ಲೇ, ಇಲ್ಲಾಂದ್ರೆ ಟಾಟಾ ಅಷ್ಟೇ. ಅವನೇ, ಬೇರೆ ಯಾರು ಅಲ್ಲ. ಅದಕ್ಕೆ ಇದೇ ತರ ನಗ್ತಿದ್ದ ಬೇಡ ಅಂತ. ಈಗ ಮತ್ತೆ ಇದು ರಿಪೀಟ್ ಆಯ್ತು ನೋಡಿ ಆ ವರ್ಡ್. ಏನ್ ಮಾಡಕ್ ಆಗಲ್ಲ. ಅದು ಅನ್ಸಿದ್ದು ಎಲ್ಲೋ ಒಂದ್ ಕಡೆ ಅದೇ ಟಲಿಪತಿ ಅಂತ ಹೇಳ್ತೀವಲ್ಲ, ಎಲ್ಲೋ ಬಂದ್ಬಿಡುತ್ತದು. ಸರ್, ಈಗ ಒಂದಷ್ಟು ಸೀರಿಯಲ್ಗಳು ಮಾಡಿದಿರಾ, ಒಂದಷ್ಟು ಸಿನಿಮಾಗಳಾಗಿದೆ. ಆಗಿದೆ ಸರ್. ಒಂದು 60-70 ಸೀರಿಯಲ್ಗಳು ಮಾಡಿದೀನಿ. ಒಂದು 100 ಮೇಲೆ ಸಿನಿಮಾಗಳು ಮಾಡಿದ್ದೀನಿ. ರಿಯಾಲಿಟಿ ಶೋಗಳು ತುಂಬಾ ಮಾಡಿದ್ದೀನಿ. ಹಲವಾರು ಧಾರಾವಾಹಿಗೆ ಡೈಲಾಗ್ ಬರ್ಕೊಟ್ಟಿದ್ದೀನಿ. ಮತ್ತೆ 2 ಸೀರಿಯಲ್ ಡೈರೆಕ್ಷನ್ ಮಾಡ್ಕೊಟ್ಟಿದ್ದೀನಿ. 1 ಸೀರಿಯಲ್ ಪ್ರೊಡ್ಯೂಸ್ ಮಾಡಿದ್ದೀನಿ. ಇನ್ನೊಂದು ಸಿನಿಮಾ ಗಿರ್ಕಿ ಲಾಸ್ಟ್ 2023 ರಿಲೀಸ್ ಮಾಡಿದೆ, ಅದಕ್ಕೆ ಪ್ರೊಡ್ಯೂಸ್ ಮಾಡಿದ್ದೀನಿ. ಓಕೆ. ಸೊ ಎಲ್ಲ ಒಂದ್ ರೌಂಡ್ ಮುಗಿಸಿದ್ದೀನಿ ಸರ್. ಸರ್, ಈಗ ನನ್ನ ಕೇಳಕ್ ಬಂದಿದ್ದ ಪ್ರಶ್ನೆ ಏನು ಅಂತಂದ್ರೆ, ಇಷ್ಟುಗಳಲ್ಲೂ ಕೂಡ ನೀವು ಮಾಡಿರ್ತೀರ, ಒಂದೊಂದು ಪಾತ್ರಗಳ ಮೂಲಕ ಜನರಿಗೆ ಪರಿಚಯ ಆಗಿರ್ತೀರ. ಈಗ ನಾವೆಲ್ಲ ಆರ್ಟಿಸ್ಟ್ಗಳು ಹೆಂಗೆ ಅಂತಂದ್ರೆ ಜನಗಳಿಗೆ ನಾವು ಕನೆಕ್ಟ್ ಆಗ್ಬೇಕು ಅನ್ನೋಕೆ ನಾವು ಕೆಲಸ ಮಾಡೋದು. ಸೊ ರಿಯಾಲಿಟಿ ಶೋ ಮೂಲಕ ಬೇಗನೆ ಜನಕ್ಕೆ ಹತ್ರ ಆಗ್ಬೋದಾ, ಸಿನಿಮಾ ಮೂಲಕ ಹತ್ರ ಆಗ್ಬೋದಾ, ಸೀರಿಯಲ್ ಮೂಲಕ ಹತ್ರ ಆಗ್ಬೋದಾ? ಸರ್, ಇವತ್ತು ಒಂದ್ ಮಾತು ಹೇಳ್ತೀನಿ ಕೇಳಿಸ್ಕೊಳ್ಳಿ. ನಾವು ಬಂದಾಗ ಯಾವ ರಿಯಾಲಿಟಿ ಶೋಸು ಇರ್ಲಿಲ್ಲ. ಆಯ್ತಾ? ಅಷ್ಟು ಚಾನಲ್ಸ್ಗಳು ಇರ್ಲಿಲ್ಲ, ಟಿವಿ ಚಾನಲ್ಸ್ಗಳು ಇರ್ಲಿಲ್ಲ ಅಷ್ಟು. ಸಿನಿಮಾ DD1 ಓಪನ್ ಆಗಿದ್ದು ಉದಯ ಟಿವಿ. ಓಕೆನಾ ಸರ್? ಇಷ್ಟರಲ್ಲಿ ನಾವು ಗುರ್ಸ್ಕೋಬೇಕು. ಆಯ್ತಾ ಸರ್? ಕಲೆ ಅನ್ನೋದು ಎಷ್ಟರ ಮಟ್ಟಿಗೆ ಇಂಪಾರ್ಟೆಂಟು ಅಂತಂದ್ರೆ, ನಿಮ್ಮ ಎಫರ್ಟು ಆ ಕಥೆಗೆ, ಆ ಒಂದು ಸನ್ನಿವೇಶಕ್ಕೆ ನೀವು ಕೊಟ್ಟಾಗ ಆ ಕಣ್ಗಳು, ಮನಸ್ಸುಗಳು ತಗೊಳುತ್ತೆ. ಆವಾಗ ನೀವು ಸದಾಕಾಲ ಹಚ್ಚ ಹಸಿರಾಗಿರ್ತೀರ ಅವರ ಮನಸ್ಸಿನಲ್ಲಿ. ಅವರು ಕಲಾವಿದರು ಸಸ್ಟೈನ್ ಆಗ್ತಾರೆ ಸರ್. ಓಕೆ. ನಾನು ಈ ಕ್ಷಣದಲ್ಲೇ ಬಂದು ನಾನು ಹಿಂಗೆ ಹಿಟ್ ಆಗ್ಬಿಡ್ಬೇಕು, ಕ್ಲಿಕ್ ಆಗ್ಬಿಡ್ಬೇಕು ಅಂತಾರಲ್ಲ, ಅದು ಕ್ಷಣಿಕ. ಅದು ಖಂಡಿತ ಕ್ಷಣಿಕ. ಅದು ಆ ಒಂದು ಸಂದರ್ಭ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಯಾಕೆಂದ್ರೆ ಇಲ್ಲಿ ಪಾಸಿಂಗ್ ಶಾಟ್ ತರ ಇನ್ನೊಬ್ರು ಬರ್ತಾ ಇರ್ತಾರೆ, ಯಾರು ಸಸ್ಟೈನ್ ಆಗಕ್ಕಾಗಲ್ಲ. ಇವತ್ತಿನ ಪೊಸಿಷನ್ ನಲ್ಲಿ ಸಸ್ಟೈನಿಂಗ್ ಆಗಿ ಉಳಿಯೋರು ತುಂಬಾ ಕಮ್ಮಿ ಆಗ್ತಾರೆ ಇನ್ ಮುಂದಕ್ಕೆ. ಅವಾಗ ಹಿಟ್ ಆಗ್ತದೆ. ಓಕೆ. ಸಸ್ಟೈನ್ ಆಗಲ್ಲ. ಅದಕ್ಕೂ ಇದಕ್ಕೂ ಇರೋ ವ್ಯತ್ಯಾಸ. ಸೊ ಕಲಾವಿದ ಏನು ಅಂತಂದ್ರೆ ಅವನದೇ ತಾಲೀಮ್ ಬೇರೆ ಇರುತ್ತೆ. ಆಯ್ತಾ? ಈಗ ಪ್ರಾಕ್ಟೀಸ್ ಅಂತ ಹೇಳ್ತೀವಿ ನಾವು. ಹೊಸ ವಿಚಾರಗಳನ್ನ ಮನೆಯಲ್ಲೇ ಕನ್ನಡಿ ಮುಂದೆ ಪ್ರಾಕ್ಟೀಸ್ ಮಾಡುವಂತಕ್ಕಂಥದ್ದು, ಮತ್ತೆ ಏನೋ ಒಂದು ಹಸಿವೆ ಇರೋದು ಸಬ್ಜೆಕ್ಟ್ ಸಿಕ್ಕಿದ್ರೆ ಅದಕ್ಕೆ ನಾವು ತುಂಬಾ ಹಪಾಪಿ ಏನಾದ್ರೂ ಮಾಡ್ಬೇಕು ಅನ್ನೋಂತಕ್ಕಂಥದ್ದು. ಇಲ್ಲಿ ಮೇಜರ್ ಏನ್ ಗೊತ್ತಾ ಸರ್, ನಮ್ಗೆ ರೀಚ್ ಅನ್ನೋದಕ್ಕಿಂತಲೂ ನಾವು ಮಾಡೋ ಕೆಲಸ ಪ್ರಾಮಾಣಿಕವಾಗಿ ಮಾಡ್ಬೇಕು ಅನ್ನೋದು ನನ್ನ ಇಂಟೆನ್ಷನ್. ಅದು ಯಾವಾಗಾದ್ರೂ ರೀಚ್ ಆಗಲಿ. ನಾವು ಸತ್ ಮೇಲೆ ರೀಚ್ ಆಗುತ್ತೆ ಕೆಲವೊಂದೆಲ್ಲ.
ಇದುವಾಗ್ಲೇ ರಿಚ್ ಆಗ್ಬೇಕು ಅಂತೇನಿಲ್ಲ. ಓ ಸತ್ತೋದ್ಮೇಲೆ ಏನ್ ಗುರು ಏನ್ ಒಳ್ಳೆಯವನು ಅಂತಾರಲ್ಲ, ಹಂಗೆ ಏನ್ ಗುರು ಏನ್ ಆರ್ಟಿಸ್ಟ್ ಅಂತಾರೆ ಅಲ್ವಾ. ಅವಾಗ್ಲಿಗಾದ್ರೂ ನಾವು ಕರೆಕ್ಟ್ ಆಗಿರ್ಬೇಕು. ಇವಾಗ ಕರೆಕ್ಟ್ ಆಗಿದ್ರೆ ಅವಾಗ್ಲೂ ಕರೆಕ್ಟ್ ಆಗಿರುತ್ತೆ. ಕರೆಕ್ಟ್ ಸರ್. ಈಗ ಸ್ಕಿಟ್ಗಳ ಬಗ್ಗೆ ನೀವು ಮಾತಾಡ್ತಾ ಇದ್ರಿ, ಕೆಲವೊಂದು ಡಬಲ್ ಮೀನಿಂಗ್ ಅಂತ ಹೇಳ್ತಾ ಇದ್ರಿ. ಇತ್ತೀಚೆಗಂತೂ ನಾವು ಯಾವುದೇ ಒಂದಷ್ಟು ಕಾಮಿಡಿ ಸ್ಕಿಟ್ಗಳು ನೋಡಿದ್ರು ಅಲ್ಲೊಂದು ಡಬಲ್ ಮೀನಿಂಗ್ ಬೇಕೇ ಬೇಕು ಅನ್ನೋ ತರ ಆಗ್ಬಿಟ್ಟಿದೆ. ಒಂದಷ್ಟು ಪಂಚು, ಕೆಲವೊಂದು ವಲ್ಗರ್ ಅನ್ನೋದು ಕೂಡ ಆಗ್ಬಿಟ್ಟಿದೆ. ಅಲ್ಲೂ ಕೂಡ ಕಮೆಂಟ್ಗಳನ್ನ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ರೆ ಫ್ಯಾಮಿಲಿ ಕೂತ್ಕೊಂಡು ನೋಡ್ತಾ ಇರ್ತಾರಪ್ಪ, ಸೊ ಇಷ್ಟೊಂದು ಬೇಕಿತ್ತ ಪಂಚಿಂಗ್ ಡೈಲಾಗು ಅನ್ನೋದೆಲ್ಲ ಒಂದಷ್ಟು ಬರ್ತಾ ಇರುತ್ತೆ. ಅಂಡ್ ಈ ಆಗಿನ ಸ್ಕಿಟ್ ನೀವು ಹೇಳ್ತಾ ಇದ್ವಿ ತುಂಬಾ ಪ್ಯೂರ್ ಆಗಿರ್ತಾ ಇತ್ತು, ಪ್ರತಿಯೊಂದು ಇದು ಕೂಡ ನಾವು ಗಮನಿಸ್ತಾ ಇದ್ವಿ, ಹೇಳ್ತಾ ಇದ್ವಿ ಅಂತ. ಬರ್ತಾ 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 ಯಾಕೆ ಚೇಂಜ್ ಆಯ್ತು, ಆಮೇಲೆ ಡಬಲ್ ಮೀನಿಂಗ್ ಇಲ್ಲದೆ ಸ್ಕಿಟ್ಗಳು ಆಗಲ್ವಾ ಅನ್ನೋದೊಂದು. ಅದೇ ನಾನು ಹೇಳ್ತಿರೋದು ಏನಂತಂದ್ರೆ ನೋಡಿ, ಸಿಚುವೇಶನ್ ಮೇಕ್ಸ್ ಎನಿಥಿಂಗ್. ಎಲ್ಲ ಸಿಚುವೇಶನ್ ಇಟ್ಕೊಂಡು ಕಾಮಿಡಿಯನ್ನ ಮಾಡಬೇಕು ಆಯ್ತಾ. ಸಂದರ್ಭಿಕವಾದ ಕಾಮಿಡಿ ವಿಷಯಗಳನ್ನ ಇಟ್ಕೊಂಡಾಗ ಏನಾಗತ್ತೆ, ಕನೆಕ್ಟ್ ಆಗತ್ತೆ. ನೀವು ಯಾವಾಗ ಡೈಲಾಗ್ ಮುಖಾಂತರ ಈ ತರ ಡಬಲ್ ಮೀನಿಂಗ್ ಮುಖಾಂತರವೇ ನಾನು ನಗಿಸ್ತೀನಿ ಅಂತಂದ್ರೆ ಅದು ಮನ್ಸಲ್ಲಿ ಉಳಿಯಲ್ಲ ಸರ್, ಆ ಕ್ಷಣಕ್ಕೆ ಮಾತ್ರ ಉಳಿದಿರುತ್ತೆ ಸರ್. ಓಕೆ. ಅಂಡ್ ಮೋರ್ ಓವರ್ ಇದನ್ನ ಮಾಡಬಾರ್ದು ಅಂತ ನಾನು ಹೇಳ್ತಿಲ್ಲ. ಅದಕ್ಕೆ ವೇದಿಕೆಗಳು ಬೇರೆ ಇದೆ. ಈಗ ನಾವು ಸಿನಿಮಾಗಳಿಗೆ ಎ ಸರ್ಟಿಫಿಕೇಟು, ಎ ಸರ್ಟಿಫಿಕೇಟು, ಯು ಸರ್ಟಿಫಿಕೇಟು ಅಂತ ಕೊಡ್ತೀವಿ. ಯಾಕೆ ಅಂತಂದ್ರೆ ಅವ್ರವರು ನೋಡ್ಕೋಬಹುದು ಅನ್ನೋದಕ್ಕೆ. ಆದ್ರೆ ಟಿವಿ ಮಾಧ್ಯಮ ಆಗಲ್ಲ. ರಿಮೋಟ್ ಇಟ್ಕೊಂಡ್ರೆ ಸಿನಿಮಾಗಿಂತ ಜಾಸ್ತಿ ಸೀರಿಯಲ್ಸೇ ಅಥವಾ ರಿಯಾಲಿಟಿ ಶೋಸ್ ಇವತ್ತು ನೋಡ್ತಾ ಇರೋದು. ಎಲ್ಲರೂ ಮನೇಲೇ ಇರ್ತಾರೆ ಸರ್. ಮನೇಲಿ ರಿಮೋಟ್ ಆನ್ ಮಾಡಿದ್ರೆ ಮಕ್ಕಳು ಸಮೇತ ಕೂತಿರ್ತಾರೆ. ನಾನೇ ನನ್ನ ತಾಯಿ ಜೊತೆ ಕೂತ್ಕೊಂಡು ಒಮ್ಮೆ ನೋಡಿದಾಗ ಮುಜುಗರ ಅಂತ ಅನ್ಸ್ಬಿಡುತ್ತೆ. ಅವಾಗ ನಾನೇ ಎದ್ದೋಗ್ತೀನಿ ಅಥವಾ ನನ್ನ ತಾಯಿನೇ ಎದ್ದೋಗ್ತಾರೆ. ಅವ್ರಿಗೆ ಇಷ್ಟೊಂದು ಮುಜುಗರ ತರ್ತಿದ್ಯಲ್ಲ ಅಂತ ಅನ್ಸ್ಬಿಡುತ್ತೆ. ಅವಾಗ ಹೊರಗಡೆ ಇರೋರಿಗೆ ಹಿಂಗೆ. ಇದೇ ಉತ್ತರ ನಂದು. ಸೊ ಅದಿಲ್ಲದೆ ಕೆಲವ್ರು ಆಗದೇ ಇಲ್ಲ ಅನ್ನೋರ್ಗೆ ನಿಮ್ಮಿಂದ ಏನಿರುತ್ತೆ ಸರ್? ಸರ್ ಆಗದೇ ಇಲ್ಲ ಅನ್ನೋದು ಹಸಿ ಸುಳ್ಳು ಸರ್, ಹಸಿ ಸುಳ್ಳು. ಪ್ರಾಮಾಣಿಕವಾಗಿ ಸ್ಕ್ರಿಪ್ಟ್ ಅಲ್ಲಿ ಕಾನ್ಸಂಟ್ರೇಷನ್ ಮಾಡಿ ನೀವು ಕತೆ ಮಾಡ್ಕೊಳ್ಳಿ. ಒಂದು 3 ನಿಮಿಷದ ನೀವು ಸ್ಕಿಟ್ ಮಾಡ್ತೀವಿ ಅಂದ್ರೆ ಒಂದು ಕತೆ ಫಾರ್ಮೇಟ್ ಮಾಡ್ಕೊಳ್ಳಿ. ಅದರಲ್ಲಿ ನೀವು ಆ ಕತೆ ಒಳಗಡೆ ಥ್ರಿಲ್ ಇಟ್ಕೊಂಡು ಆ ದಮ್ ಇಟ್ಕೊಂಡು ಮಾಡಿ, ಒಳ್ಳೆ ಪದಗಳಲ್ಲೇ ಇಟ್ಕೊಂಡು ಮಾಡಿ. ನಾನು ಹೇಳೋದು ಕರೆಕ್ಟ್ ಅಲ್ವಾ? ಈಗ ನೀವು ಮುಂದಿನ ದಿನಗಳಲ್ಲಿ ನೀವೇ ಏನೇ ನೀನು ಹೆಣ್ಣೆ ಹಿಡ್ಕೊ ನನ್ನ ಬೆಣ್ಣೆ ಅಂತೆಲ್ಲ ಮಾತಾಡಿದ್ರೆ ಉರಿತದ ಇಲ್ವಾ? ಹೌದಲ್ಲ? ಕರೆಕ್ಟ್. ಅದು ಹಿಂಗೆ ಅನ್ಬೋದು ಆ ಕ್ಷಣಕ್ಕೆ. ಸರ್ ನಾವು ಫ್ರೆಂಡ್ ಸರ್ಕಲ್ ಎಲ್ಲೋ ಒಂದ್ ಕಡೆ ಗುಂಡಾಗ್ದಾಗ ಮಜಾ ಮಾಡಕ್ಕೆ ಎಲ್ಲರೂ ಮಾತಾಡ್ತಾರೆ. ಸೊ ದಟ್ ಇಸ್ ಅ ಪ್ರೈವೇಟ್ ಜೋಕ್ಸ್. ಕರೆಕ್ಟ್. ಅದನ್ನ ಇದಕ್ಕೆ ಸಮಾಜಕ್ಕೆ ತಂದಿಡ್ಬಾರ್ದು ಅಷ್ಟೇ. ಸೊ ಅದನ್ನೇ ಇವಾಗ ಸ್ಕಿಟ್ಗಳಲ್ಲಿ ಇಟ್ರೆ ಅದು ಎಷ್ಟರ ಮಟ್ಟಿಗೆ ಅಂತ ನನ್ಗಂತೂ ಗೊತ್ತಿಲ್ಲ ಸರ್. ಜನಕ್ಕೆ ನೀವು ಒಬ್ಬೊಬ್ಬರಿಗೂ ಹೋಗಿ ಬಸ್ ಸ್ಟ್ಯಾಂಡಲ್ಲಿ, ಆಟೋ ಸ್ಟ್ಯಾಂಡ್ನಲ್ಲಿ, ಸ್ಕೂಲ್ ಹತ್ರ, ಸ್ಟೇಷನ್ನು, ಕೋರ್ಟು ಮತ್ತೆ ಡಾಕ್ಟ್ರುಗಳು ಇವರೆಲ್ಲ ಹೋಗ್ಬಿಟ್ಟು ಒಂದು ಕ್ಯಾಮ್ರಾ ಇಟ್ಬಿಟ್ಟು ಈ ತರ ಬರ್ತಾ ಇದೆ, ನಿಮ್ಗೆ ಇಷ್ಟ ಆಗ್ತಿದೆ ಅಂತ ಅಭಿಪ್ರಾಯಗಳನ್ನ ತಿಳ್ಕೊಳ್ಳಿ, ಅದನ್ನ ತಿಳಿಸಿ. ಅಂದ್ರೆ ನನ್ನ ಪ್ರಕಾರ ಸರ್ ಆ ತರನೂ ಒಂದ್ ಮಾಡಿದೀವಿ ನಾವು. ಒಂದು ಪಬ್ಲಿಕ್ ಬೈಟ್ ಅಂತ ನಾವು ಮಾಡ್ತಾ ಇರ್ತೀವಿ. ಆ ತರ ಒಂದಷ್ಟು ಮಾಡಿದಾಗ ಹಿರಿಯರ್ ಅಂತ ಏನಿದ್ದಾರೆ ಅವ್ರಿಗೆ ಇಲ್ಲ ನಮಗೂ ಸ್ವಲ್ಪ ಮುಜುಗರ ಆಗುತ್ತೆ ಅಂತ ಹೇಳ್ತಾರೆ. ಈ ಯೂತ್ಸ್ ಗಳೆಲ್ಲ ಏನಿದ್ದಾರೆ, ಕಾಲೇಜ್ಗೆ ಹೋಗೋ ಹುಡುಗರೆಲ್ಲ ನಮಗೆ ಸ್ವಲ್ಪ ಎಂಟರ್ಟೈನ್ ಆಗಿದೆ, ಚೆನ್ನಾಗಿದೆ. ಸೊ ಕೆಲವೊಂದು ವರ್ಗ ಇದೆಯಲ್ಲ, ಕೆಲವೊಂದು ವರ್ಗ ಇಷ್ಟಪಡುತ್ತೆ, ಕೆಲವೊಂದು ವರ್ಗ ನೀವು ಹೇಳ್ದಂಗೆ ಸ್ವಲ್ಪ ಮುಜುಗರ, ಬೇಸರ ಈ ತರ ಒಂದಷ್ಟು ವ್ಯಕ್ತಪಡಿಸ್ತಾರೆ ಅಷ್ಟೇ. ಇಷ್ಟೇ, ನಿಮ್ಮಲ್ಲೇ ಇದೆಯಲ್ಲ ಉತ್ತರ ಅಷ್ಟೇ. ಸರ್ ಈಗ ನಾಳೆ ದಿನಗಳಲ್ಲಿ ಯಾವ ತರ ನೀವೇ ಒಂದು ರಿಯಾಲಿಟಿ ಶೋನ ಪ್ರೊಡ್ಯೂಸ್ ಮಾಡಿ, ಡೈರೆಕ್ಟ್ ಮಾಡಿ, ಸ್ಕಿಟ್ಗಳನ್ನ ನೀವೇ ಬರೀರಿ ಅಂತ ಅಂದ್ರೆ ನಿಮ್ಮ ಒಂದು ಪ್ರೋಗ್ರಾಮ್ ಅಲ್ಲಿ ಏನೇನೆಲ್ಲ ಇರ್ಬೋದು? ಇಲ್ಲ, ನಾನು ಯಾವುದನ್ನು ಯಾವತ್ತೂ ಪ್ಲಾನ್ಡ್ ಆಗಿ ನಾನು ಮಾಡ್ಕೊಳ್ಳಲ್ಲ. ನನಗೆ ಏನಾದ್ರು ಸಿಕ್ಕಿದ್ರೆ ಅದ್ರ ಮೇಲೆ ನಾನು ಕೆಲಸ ಮಾಡ್ತೀನಿ. ಆ ಕೆಲಸ ಮಾಡಿ ನಾನು ಪ್ರೂವ್ ಮಾಡ್ತೀನಿ, ಅವಾಗ ನಿಮ್ಗೆ ಹೇಳ್ತೀನಿ. ಸರ್ ಈಗ ಮಾಡಿದಿರ ಮಾತಾಡಬಾರ್ದು. ಕರೆಕ್ಟ್. ಈಗ ಮಜಾ ಟಾಕೀಸ್ ಅಲ್ಲಿ ಒಂದಷ್ಟು ಪಾತ್ರಗಳೆಲ್ಲ ಇತ್ತು. ನಿಮ್ಮ ಇಂಥವರ ಒಡನಾಟ ಇವತ್ತಿಗೂ ತುಂಬಾ ಚೆನ್ನಾಗಿದೆ ಅಂತಂದ್ರೆ ಯಾರ ಜೊತೆ ಸರ್? ಪ್ರತಿಯೊಬ್ಬರ ಜೊತೆ ರೆಮೋ ಆಗಿರ್ಬಹುದು, ಕುರಿ ಆಗಿರ್ಬೋದು, ಸೃಜನ್ ಆಗಿರ್ಬೋದು, ನಮ್ಮ ಗ್ರೀಷ್ಮ ಅವ್ರಾಗಿರ್ಬೋದು. ಅವ್ರ ಫ್ರೇಮಲ್ಲೇ ಇಲ್ಲ. ಅವ್ರು ಅಡಿಗೆ ಮಾಡ್ತಿದ್ರು, ರುಚಿ ರುಚಿಯಾಗಿ ಅಡಿಗೆ ಮಾಡ್ಕೊಡ್ತಾ ಇದ್ರು, ಅದನ್ನ ಊಟ ಮಾಡ್ತಿದ್ವಿ, ಅದನ್ನೆಲ್ಲ ಮರೆಯಕ್ಕಾಗತ್ತೆ. ಶಿಲ್ಪಾ ಸಿಸ್ಟರ್ ಆಗಿರ್ಬೋದು, ಆಯ್ತಾ, ಅವರು ಕಾಸ್ಟ್ಯೂಮ್ಸ್ ಎಲ್ಲ ನಮ್ಗೆ ಇದು ಆಗತ್ತಾ ನೋಡಿ, ಇದಾಗದಿದ್ರೆ ಬೇಡ, ಇಮಿಡಿಯೇಟ್ ಆಗಿ ಬದಲಾಯಿಸೋಣ ಅಂತ ಪಾಪ ಅವರು ತುಂಬಾ ಕಾಳಜಿ ವಹಿಸ್ತಾ ಇದ್ರು. ಅವ್ರನ್ನೆಲ್ಲ ಪ್ರೀತಿಸ್ತಿದ್ದೆ ನಾನು. ಪ್ರತಿಯೊಬ್ಬರನ್ನು ಮಂಡ್ಯ ಅಣ್ಣ ಇಂಥವ್ರ ಒಬ್ಬರ ಹೆಸರು ಹೇಳಿಲ್ಲ ಅಂತಂದ್ರೆ ಬೇಜಾರಾಗುತ್ತೆ ಸರ್. ಪ್ರತಿಯೊಬ್ರು ಸರ್, ನಾನು ಎಲ್ಲರೂ ಲವ್ ಮಾಡ್ತೀನಿ. ಓಕೆ ಸರ್, ಈಗ ನಿಮ್ಮ ಮತ್ತೆ ಕುರಿ ಒಂದಷ್ಟು ಕಾಂಬಿನೇಷನ್ ಸಿಕ್ಕಾಪಟ್ಟೆ ಜನಗಳಿಗೆ ಹತ್ರ ಆಗಿತ್ತು, ವರ್ಕ್ ಆಗಿತ್ತು. ಎಷ್ಟು ಜನ ರೀಲ್ಸ್ ಕೂಡ ಮಾಡಿದ್ದಾರೆ, ನೀವು ಗಮನಿಸಿರ್ತೀರಾ. ಸೊ ನಿಮ್ಮ ಕುರಿ ಮತ್ತೆ ಚಿಕ್ಕಣ್ಣ ಈ 3 ಜನ ಬಾಂಡಿಂಗ್ ಹೇಗಿದೆ ಸರ್? ಚೆನ್ನಾಗಿದೆ, ಅದ್ಭುತವಾಗಿದೆ.
ಖುಷಿ ಆಗುತ್ತೆ. ಎಲ್ಲರೂ ಕಾಮಿಡಿ ಮೂಲಕನೇ ಬಂದಿದ್ದು, ಕಾಮಿಡಿ ಮೂಲಕ ಎಂಟರ್ಟೈನ್ ಮಾಡಿದ್ರಿ. ಸೊ ಚಿಕ್ಕಣ್ಣ ಕೂಡ ಒಂದಷ್ಟು ಸಿನಿಮಾಗಳು ಮಾಡ್ತಾ ಇದಾರೆ, ಹೀರೋ ಆಗಿ ಮಿಂಚ್ತಾ ಇದಾರೆ. ಸೊ ಈ ಕಡೆ ನೀವು ಕೂಡ ಒಂದಷ್ಟು ಇದ್ರಲ್ಲಿ ಬಿಸಿ ಇದ್ದೀರಾ. ಸೊ ಫ್ರೀ ಟೈಮಲ್ಲಿ ಸಿಕ್ಕಿದಾಗ ಏನ್ ಮಾತುಕತೆ ನಡೀತದೆ? ಬರೀ ಸಿನಿಮಾನ ಇಲ್ಲ ಇಲ್ಲ, ನಾವು ಅದು ಸಿನಿಮಾದ ಹೆಚ್ಚಿಗೆ ಮಾತಾಡೋದೇ ಇಲ್ಲ. ನಾವು ಜನರಲ್ ಆಗಿ ಒಳ್ಳೊಳ್ಳೆ ವಿಷಯಗಳನ್ನ ಮಾತಾಡ್ತೀವಿ, ನಗಾಡ್ತೀವಿ. ಆನ್ ಸ್ಪಾಟ್ ಅಲ್ಲಿ ಏನಾದ್ರು ಸಿಗುತ್ತೆ ನಮ್ಗೆ, ಒಂದು ಕಾಮಿಕ್ ಆಗಿ ಯಾವ್ದಾದ್ರು ವರ್ಡ್ ಸಿಗುತ್ತೆ, ಅದ್ರಲ್ಲೇ ಆಟ ಆಡ್ತೀವಿ. ಅಂಡ್ ಒಳ್ಳೆ ಊಟದ ಬಗ್ಗೆ ಮಾತಾಡ್ತೀವಿ, ಒಳ್ಳೊಳ್ಳೆ ಸಿನಿಮಾ ಸ್ಕ್ರಿಪ್ಟ್ಗಳ ಬಗ್ಗೆ, ಅಂದ್ರೆ ಚೆನ್ನಾಗಿದ್ದು ಏನಾದ್ರು ಮಾಡ್ತೀವಿ, ಇವ್ರು ಹಂಗ್ ಮಾಡ್ತಿದ್ರು, ಇವ್ರು ಹಿಂಗ್ ಮಾಡ್ತಿದ್ರು, ಅಂದ್ರೆ ಎಲ್ಲ ಹೆಲ್ದಿ ಡಿಸ್ಕಷನ್ ಈ ತರದ್ ಮಾಡ್ತೀವಿ. ಅದ್ ಬಿಟ್ರೆ ಬೇರೆ ಎಲ್ಲೂ ಹೊರಗಡೆ ಪಾರ್ಟೀಸ್ ಗಿಟೀಸ್ ಏನಿಲ್ಲ. ಅದನ್ನ ನೆಕ್ಸ್ಟ್ ಬರುತ್ತೆ ನಿಮ್ದು. ಇಲ್ಲ, ಅದನ್ನ ಕೇಳೋಣ ಅಷ್ಟೇ. ಸೊ ಅದ್ ಬಿಟ್ರೆ ನಾನು ನೆಕ್ಸ್ಟ್ ಕೇಳೋದೇನು ಅಂತಂದ್ರೆ, ಈಗ ನಿಮ್ಮನ್ನ ಸಿನಿಮಾಗಳಲ್ಲಿ ಮಾತ್ರ ನೋಡಿದ್ವಿ, ಹೆಂಗಿದೆ ವಿಶ್ವ ಅವ್ರ ಲೈಫ್, ಹೆಂಗಿದೆ ಡೈಲಿ ರೋಟೀನ್ ಹೆಂಗಿರುತ್ತೆ ಸರ್? ಈ ಸಿನಿಮಾ ಇಂಡಸ್ಟ್ರಿಯಿಂದ ಏನು ಅದ್ಭುತವಾದ ಕಲ್ಪನೆಗಳೇನಿದೆ ಹೊರಗಡೆ ಜಗತ್ತಲ್ಲಿ, ಸಿನಿಮಾದವರು ಅಂತಂದ್ರೆ ಕೋಟ್ಯಾದ ರೂಪಾಯಿ ಇರ್ತದೆ, ಕಾರು, ಬಂಗ್ಲಾ, ಮಜಾ ಅಂತೆಲ್ಲ ಇರ್ತದೆ. ಯಾವುದೂ ಇಲ್ಲ. ನೆಮ್ಮದಿಗೆ ನಾನು ಕೆಲಸ ಮಾಡಿ ಸಂಪಾದನೆ ಏನ್ ಮಾಡ್ಕೊಂಡಿದ್ದೀನೋ ಖರ್ಚಾಗ್ತವೆ. ತಿರ್ಗಾ ಖಾಲಿ ಆದಾಗ ಸಾಲ ಅಂತ ತಗೊಳ್ಳೇಬೇಕು. ತಿರ್ಗಾ ಎಲ್ಲೋ ಒಂದ್ ಕಡೆ ಕೆಲಸ ಸಿಕ್ಕಿದಾಗ ಬಡ್ಜೆಟ್ ಹಿಂಗೆ ರೈಸ್ ಮಾಡ್ಕೋಬೇಕು. ಹಿಂಗೆ ಇದೆ ಸರ್ ಲೈಫು. ಆಯ್ತಾ? ಅಲ್ಲ, ಇಂಡಸ್ಟ್ರಿಲಿ ನಾನು ಹಿಂಗೆ ಇದ್ದೀನಿ. ಓಕೆ, ನಾನು ಸೂಪರ್ ಸ್ಟಾರ್ ಹೋಗಕ್ಕಾಗಲ್ಲ, ಅಥವಾ ಕೆಳಗಡೆ ಬಿದ್ದೋಗಕ್ಕೂ ಆಗಲ್ಲ. ಹಿಂಗೆ ನಾನು ಮೇಂಟೈನ್ ಮಾಡ್ಕೊಂಡ್ ಬಂದಿದ್ದೀನಿ ಗ್ರಾಫು. ಅದಕ್ಕೆ ಕೆಳಗಡೆ ಹೋಗಲ್ಲ, ಮೇಲ್ಗಡೆ ಹೋಗಲ್ಲ, ಹಿಂಗೆ ಇರುತ್ತೆ. ಹಂಗೆ ಇರಕ್ಕೆ ಇಷ್ಟಪಡ್ತೀನಿ. ಇರೋ ತನಕನೂ ನಾನು ಎಷ್ಟು ಸಿನಿಮಾ ಮಾಡ್ದೇನೋ, ಎಷ್ಟು ಸೀರಿಯಲ್ ಮಾಡ್ದೇನೋ, ಎಷ್ಟು ರಿಯಾಲಿಟಿ ಶೋ ಮಾಡ್ದೇನೋ ಅದು ಇಂಪಾರ್ಟೆಂಟ್ ಅಲ್ಲ. ನಾನು ಎಷ್ಟು ದಿವಸ ಕೆಲಸ ಮಾಡ್ತಾ ಇದ್ದೀನಿ, ನನ್ನ ಉಸಿರು ಇರೋವರೆಗೂ ಎಷ್ಟು ದಿವಸ ಕೆಲಸ ಮಾಡ್ತೀನಿ, ಅದು ನನ್ನ ಸಾಧನೆ. ಸರ್, ಆರ್ಥಿಕವಾಗಿ ಕುಗ್ಗಿದ ದಿನಗಳು ಏನಾದ್ರು ಇದೆಯಾ? ಖಂಡಿತವಾಗ್ಲು ಸರ್. ಆರ್ಥಿಕವಾಗಿ ಕುಗ್ಗೋದಾಗ, ನಮ್ಮ ಜೊತೆ ಇದ್ದಾಗ ಆರ್ಥಿಕವಾಗಿ ಪರಿಸ್ಥಿತಿಗಳನ್ನ ತಗೊಂಡು ಅವರೆಲ್ಲ ಟಾಟಾ ಬೈ ಬೈ ಎಲ್ಲ ನೋಡಿದೀನಿ. ಯಾವ ಟೈಮ್? ಲಾಕ್ಡೌನ್ ಪೀರಿಯಡ್ ಆದ್ಮೇಲೂ ಆಗಿದೆ, ಅದಕ್ಕೆ ಬಿಫೋರು ಆಗಿದೆ. ಮಧ್ಯದಲ್ಲಿ ಆಗ್ತಾ ಇರ್ತಾವೆ, ಹೇಳಿದ್ನಲ್ಲ, ಕುಂಠಿತ ಜೀವನಗಳು ಆಗ್ತಾ ಇರ್ತಾವೆ ಸರ್. ಅದು ಒಂಥರ ಹೆಂಗ್ ಗೊತ್ತಾ ಸರ್, ಈ ಏಟಾದ ಎಡುದಾಗ ಪೇಯ್ನ್ ಆಗತ್ತಲ್ಲ, ಹಂಗೆ ಅದೊಂಥರ ಹೊಸ ಪೇಯ್ನು. ಚೆನ್ನಾಗಿರುತ್ತೆ. ಅವು ತುಂಬಾ ಜನ ಫಿಲ್ಟರ್ ಆಗ್ತಾರೆ, ಇನ್ನೇನೋ ಮಾಡ್ತೀವಿ, ಇನ್ನೆಲ್ಲಿಂದನೋ ಸೋರ್ಸು, ಆ ಥರ ಮಾಡ್ಕೊಳ್ತಾ ಹೋಗ್ತಿರ್ಬೇಕಲ್ಲ. ಸರ್, ಅವಾಗಲೇ ಮಾತಾಡ್ತಾ ಇದ್ದಾಗ ನನಗೊಂದು ಪಾಯಿಂಟ್ ಬಂತು. ಎಲ್ಲರ ಜೊತೆ ಬಾಂಡಿಂಗ್ ಅಂತ ಹೇಳ್ತಾ ಇದ್ರಿ, ಅಪರ್ಣಾ ಮೇಡಮ್ ಬಗ್ಗೆ ಮಾತಾಡ್ಲೇಬೇಕಾಗತ್ತೆ. ಬಹಳ ಸುಂದರ. ಅವರು ಸಿಕ್ಕಾಬಿಟ್ಟೆ ಹೆಂಗೆ ಅಂತಂದ್ರೆ, ನೋಡ್ರಿ ಹೇಳೋದು, ಅವ್ರಿಗೆ ಕ್ಯಾನ್ಸರ್ ಅಂದ್ರೆ ನಾವು ನಂಬಕ್ಕೆ ಆಗಲ್ಲ. ಯಾಕೆಂದ್ರೆ ಅಷ್ಟು ಶುದ್ಧವಾಗಿದ್ದವ್ರು ಅವರು, ಅಷ್ಟು ಪ್ರಾಮಾಣಿಕವಾಗಿದ್ದವರು. ಊಟ ತಿಂಡಿನಲ್ಲಿ ಎಲ್ಲನೂ ತುಂಬಾನೇ ಹಿತ ಮಿತ, ಮತ್ತು ಮನೆಯಿಂದನೇ ನೀರು ತಂದಿದ್ದು ನೀರು ಕುಡಿದು ಅಷ್ಟು ಅಚ್ಚುಕಟ್ಟಾಗಿದ್ದವರು ಅವರು. ಆಯ್ತಾ? ಅದಕ್ಕೆ ಒಳ್ಳೆಯವ್ರಿಗೆ ಜಾಸ್ತಿ ಉಳಿಸ್ಕೊಳ್ಳಲ್ಲ ಭಗವಂತ, ಕರ್ಕೊಂಡ್ಬಿಡ್ತಾನೆ. ಅದು ಕನ್ನಡಕ್ಕೆ ನಷ್ಟ ಅಂತ ನಾನು ಬಹಳ ಹಿಂದೆನೇ ಹೇಳಿದ್ದೀನಿ. ಅದೊಂದು ಕನ್ನಡಕ್ಕೆ ಒಬ್ರು ನಷ್ಟ ಆಗಿದ್ದಾರೆ. ಸೊ ಇವತ್ತಿಗೂ ಮೆಟ್ರೋದಲ್ಲಿ ಹೋದ್ರೆ ಅವ್ರ ವಾಯ್ಸ್ಗಳನ್ನ ನಾವು ಕೇಳ್ತಾ ಇರ್ತೀವಿ. ಸೊ ಅವ್ರ ಫಿಸಿಕಲಿ ಇಲ್ಲ ಅಂತಂದ್ರು ಅದು ವಾಯ್ಸ್ ಅಂತೂ ಯಾವತ್ತಿಗೂ ಜೀವ, ಅದೇ ಜೀವಂತ ಅಲ್ವಾ ಸರ್? ಅವ್ರು ಇದಾರೆ, ಅದೇ ಶಿರವಾಣಿ ಅಂತ ಅನ್ಕೊಂಡ್ಬೇಕಷ್ಟೇ. ಕರೆಕ್ಟ್. ಸರ್, ಈಗ ನಿಮ್ಮ ಪ್ಲಾನ್ಗಳೆಲ್ಲ ಹೆಂಗಿದೆ, ಏನಿದೆ ಫ್ಯೂಚರ್ ಪ್ಲಾನ್? ಸಿನಿಮಾನ, ಡೈರೆಕ್ಷನ್, ಪ್ರೊಡಕ್ಷನ್? ಅಲ್ಲ, ಎಲ್ಲಾ ತರದ್ದು ಇದೆ ಸರ್, ಎಲ್ಲಾ ತರದ್ದು ಇದೆ. ಈಗ ನಾನು ಯಾವ್ದು ಹೇಳಲಿ ಅಂತ ಗೊತ್ತಾಗ್ತಿಲ್ಲ. ಯಾಕೆ ಅಂತಂದ್ರೆ, ಈಗ ನಾವು ಅನ್ಕೊಂಡಿದ್ದೆ ಒಂದ್ಸತಿ ಆಗಲ್ಲ, ನಾವು ಅನ್ಕೊಂಡೇ ಇಲ್ದೇ ಇರೋದು ಒಂದ್ಸತಿ ಆಗ್ಬಿಡ್ತವೆ. ಹೇಳ್ಬಿಟ್ಟು ಬಡ್ಡಿ ಮಗ ಹಿಂಗ್ ಹೇಳ್ದ, ಅವ್ನ ಕೇಳಿ ಮಾಡಕ್ಕಾಗಿಲ್ಲ ಅಂತ ನಕ್ಬಿಡ್ತಾರೆ. ಅದು ಎಲ್ಲೆಲ್ಲೋ ನಕ್ಬಿಡ್ತಾರೆ. ಆಯ್ತಾ? ಸೊ ಹಂಗಾಗಿ ಕಾರ್ಯಗತಕ್ಕೆ ಬರ್ತಿದ್ದಂಗೆನೆ ತಮ್ಗೆ ಖಂಡಿತವಾಗ್ಲೂ ನಾನು ತಿಳಿಸ್ತೀನಿ, ಒಂದು ಪ್ಲಾನಿಂಗ್ ಫಾರ್ ಅ ಡೈರೆಕ್ಷನ್. ಓಕೆ, ನಾನು ಅತ್ಯದ್ಭುತವಾದ ಸಿನಿಮಾ ಮಾಡ್ತೀನೋ ಇಲ್ಲ. ಯಾವ ತರ ಸಿನಿಮಾ ಬರ್ಬೋದು ಅಂತ ನಿಮ್ಮಿಂದ? ಯಾವ್ದು ನಿಮ್ಮಿಂದ? ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇರುತ್ತೆ ಸರ್, ಫ್ಯಾಮಿಲಿ ಎಂಟರ್ಟೈನ್ಮೆಂಟ್. ಯಾಕಂದ್ರೆ ನಾನು ನೋಡಿ ಅದರಲ್ಲಿ ಏನ್ ಹೇಳ್ತೀವಿ, ವಿಷಯ ಹಿಡ್ಕೊಂಡು ನಾನು ವಿಷಯಾಂತರ, ನಾನು ವಿಷಯದಿಂದ ನಾನು ಏನಾದ್ರು ಹೇಳಕ್ ಇಷ್ಟಪಡ್ತೀನಿ. ಆಯ್ತಾ? ಅಂಡ್ ಬುದ್ಧಿ ಹೇಳಕ್ಕೆ ಅದೆಲ್ಲ ನಾನು ಹೋಗಲ್ಲ. ಯಾಕಂದ್ರೆ ನಾವು ಬುದ್ಧಿ ಹೇಳೋಷ್ಟು ದೊಡ್ಡವರು ಅಲ್ಲ, ಅಥವಾ ಅವರು ಬುದ್ಧಿ ಹೇಳಿಸ್ಕೊಳ್ಳೋಷ್ಟು ಚಿಕ್ಕವರು ಅಲ್ಲ. ನಮ್ಗೆ ಒಂದು 2 ಅವರ್ 2.25 ಅವರ್ ಹೊಟ್ಟೈತ್ ಬಿಡಿ, 1.5 ಅವರ್ 1.25 ಗಂಟೆ ನಮ್ ಕೈಲಿ ಏನ್ ನಗ್ಸಕ್ಕಾಗತ್ತೆ, ಅವನ ಖುಷಿಯಾಗಿಡಕ್ಕಾಗತ್ತೆ, ಅದಕ್ಕೋಸ್ಕರ ನಾನು ಕೆಲಸ ಮಾಡ್ತೀನಿ ಸರ್. ಸರ್, ಈಗ ನೀವು ಒಳ್ಳೆ ನಟ, ನನ್ಗೆ ಗೊತ್ತಿಲ್ಲ. ಸರ್ ನಾನು ಹೇಳ್ತಿದ್ದೀನಲ್ವಾ, ಜನಗಳ ಪರವಾಗಿ ನಾನು ಹೇಳ್ತಿದ್ದೀನಿ, ನೀವು ಒಳ್ಳೆ ನಟ, ಸಿಕ್ಕಾಪಟ್ಟೆ ನಗ್ಸಿದೀರಾ. ಇವತ್ತಿಗೂ ನಿಮ್ಮ ಸ್ಕಿಟ್ಗಳನ್ನ ಇವತ್ತು ಮತ್ತೆ ರೀಟೆಲಿಕಾಸ್ಟ್ ಆಯ್ತು ಅಂದ್ರೆ ಹಾಕೊಂಡು ನೋಡ್ತಾ ಇರ್ತೀವಿ. ಸೊ ಒಬ್ರಿಗೆ ಯಾರಿಗಾರು ಒಂದು ಪ್ರ್ಯಾಂಕ್ ಮಾಡ್ಬೋದಾ ಅಂತ? ಯಾವ ತರ? ಏನಾರು ಎನಿ ಲೈಕ್ ಪ್ರ್ಯಾಂಕ್ ಯಾರಿಗಾರ, ಈಗ ಫಾರ್ ಎಕ್ಸಾಂಪಲ್ ಈಗ
ಕುರಿ ಅವ್ರಿಗೆ ಹಾ. ಯಾವ್ದಾದ್ರು ಒಂದು ವಿಚಾರ ಇಟ್ಕೊಂಡು ಪ್ರಾಂಕ್ ಮಾಡೋದು ಇಲ್ಲ ಏನಾದ್ರು ಒಂದು ಮಾಡ್ಬೋದಾ ಅಂತ ನಮ್ಮ ವೀಕ್ಷಕರಿಗೋಸ್ಕರ. ಇಲ್ಲ ಏನ್ ಗೊತ್ತಾ, ಅವ್ನು ಎಲ್ಲಿರ್ತಾನೋ ಗೊತ್ತಿಲ್ಲ. ಇಲ್ಲ ಬೇರೆ ಯಾರಿಗಾದ್ರು ನಾನು ಫಾರ್ ಎಕ್ಸಾಂಪಲ್ ಹೇಳಿದ್ದು. ಹಾ, ಏನಾಗ್ಬಿಡುತ್ತೆ, ಈ ಸಂದರ್ಭ ಯಾಕೋ ನನಗೆ ಸೆಟ್ ಆಗಲ್ಲ ಅಂತ ಅನ್ಸುತ್ತೆ. ಪ್ರ್ಯಾಂಕಿಂಗ್ ಒಂದು ಇಟ್ಕೊಳ್ಳೋಣ, 100% ಮಾಡೋಣ. ಯಾರಿಗಾರು ಒಬ್ರಿಗೆ ರೆಮೋಗೋ ಎಲ್ಲ ಖಂಡಿತವಾಗಿ ಮಾಡೋಣ. ನೆಕ್ಸ್ಟ್ ಯಾವ್ದಾದ್ರು ರೆಮೋ ನಂಬರ್ ಇದೆಯಾ ನಮ್ಮ ಹತ್ರ? ನನ್ನ ಹತ್ರ ಇಲ್ಲ. ಮತ್ತೆ ಕೊಡಿ. ನಿಮ್ಮ ಹತ್ರ ಇರುತ್ತೆ? ಇಲ್ಲ, ನಾನು ಫೋನ್ ತಂದಿಲ್ಲ, ಅಲ್ಲಿ ಇಟ್ಬಿಟ್ಟಿರ್ತೀನಿ. ಎಲ್ಲ ಕ್ರಿಕೆಟ್ ಆಡ್ತಿದ್ದೀನಿ ಅಲ್ಲಿ. ಬೇಡ ಇನ್ನೊಂದ್ ದಿವಸ ಇದಕ್ಕೆ ಅಂತಾನೆ ಒಂದು ಕಾರ್ಯಕ್ರಮ ಮಾಡೋಣ. ಸೊ ಇದೊಂದು ಪಾರ್ಟ್ ಆಗುತ್ತೆ, ಅದೊಂದು ಕಾರ್ಯಕ್ರಮ ಆಗುತ್ತೆ. ನಿಮ್ಗೆ 2 ವಿಷಯ ಸಿಗ್ದಂಗೆ, 2 ಬಿನ್ ಸಿಗುತ್ತಲ್ಲ. ಸೊ ಇವಾಗ್ಲೇ ಹೇಳ್ಬಿಡಿ ನೆಕ್ಸ್ಟ್ ಕಾಲ್ ಶೀಟ್ ಯಾವಾಗ ಅಂತ. ಇಲ್ಲ, ಖಂಡಿತವಾಗ್ಲೂ ಇವ್ರ ಜೊತೆ ಒಂದು ಪ್ರಾಂಕ್ ಕಾರ್ಯಕ್ರಮದಲ್ಲಿ ನಾನು ಬಂದೇ ಬರ್ತೀನಿ. ಇದು ಇಲ್ಲೇ ಪ್ರಾಮಿಸ್ ಮಾಡ್ತಾ ಇದ್ದೀನಿ. ಓಕೆನಾ? ಬಟ್ ಯಾವತ್ತು ಏನು ಅನ್ನೋದನ್ನ ಮಾತ್ರ ನಾನೇ ಫಿಕ್ಸ್ ಮಾಡ್ತೀನಿ. ಓಕೆ, ಈಗ ಅಟ್ಲೀಸ್ಟ್ ವೀಕ್ಷಕರಿಗೋಸ್ಕರ ನಿಮ್ಮ ಪೂಜಾ ಬಾರ್ ಒಂದು ಓನರ್ ನ ಒಂದು ಡೈಲಾಗ್ ಆದ್ರೂ ಬೇಕು. ಇಲ್ಲ, ನಾನು ಹೇಳ್ಬಿಟ್ಟಿದೀನಿ, ಇನ್ನು ಮುತ್ತುಮಣಿಯಾಗಿ ಕಾಣಿಸೋದಿಲ್ಲ ಅಂತ ಹೇಳ್ಬಿಟ್ಟು. ಅದನ್ನು ಒಂದ್ ಲೈನ್ ಆದ್ರೂ ಬೇಕು. ನಿಮ್ಮನ್ನ ತುಂಬಾ ಪ್ರೀತಿಸುವಂತ ಜನಗಳು ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ. ನನ್ನ ಪ್ರೀತಿ ಜನರುಗಳು ಖಂಡಿತವಾಗ್ಲೂ ನೋಡಿ, ನಾನು ಯಾವುದೇ ಊರಿಗೆ ಹೋದಾಗ್ಲೂ ಸರಿ, ಅವರು ಹೋದಾಗ ಏನಮ್ಮ ತಿಶ್ವಾ ಅಂತಾರೆ ನನಗೆ, ಏಣ ತೂಟ ಆಯ್ತಾ ಅಂತಾರೆ. ಅಂಡ್ ಮೋರ್ ಓವರ್, ನಾನು ನೀವು ಕಾಮೆಂಟ್ಸ್ ಓದಿದ್ರ ಅಂತ ಕೇಳಿದ್ರೆ, ನನಗೆ ಬೇರೆಯವ್ರ ಕಾಮೆಂಟ್ಸ್ ಓದಿದ್ ನನ್ಗೆ ಹೇಳಿದ್ದೇನೆಂದ್ರೆ, ಆ ಕಮೆಂಟ್ಸ್ ಬರೆಯೋರು ಕೂಡ ಈ ಅಕ್ಷರದಲ್ಲೇ ಬರ್ದಿದಾರಂತೆ. ಆಯ್ತಾ? ತೇನು ತೇಜಾರ್ ಮಾಡ್ಕೋಬೇಡಿ ಅಂತೆಲ್ಲ ಬರ್ದಿದಾರಂತೆ. ಸೊ ನಮ್ಮನ್ನ ಇಷ್ಟಪಡೋರು ಎಷ್ಟಿದ್ದಾರೆ ನೋಡಿ. ನಿಮ್ ಕೆಳ್ಳನಣ್ಣ ಎಲ್ಲಿಂದನೇ ಒಂದು ತಟ್ಟ ನಮಸ್ಕಾರ ಹಾಕಿಬಿಡ್ತೀನಿ ನಾನೇ, ನೀವು ಇದ್ರೇ ನಾವಳ್ಳ. ಓಕೆನಾ? ಮುತ್ತುಮಣಿ, ಟಾಟಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸೊ ನೀವು ಕ್ರಿಕೆಟ್ ಕೂಡ ಆಡ್ತಿದ್ರಿ ಆ ಮಧ್ಯದಲ್ಲಿ, ಸೊ ನಮಗೆ ಅಂತ ಟೈಮ್ ಮಾಡ್ಕೊಂಡು ಬಂದಿದ್ದೀರಾ. ಸೊ ಮುತ್ತುಮಣಿಗಾಗಲೇ ಟಾಟಾ ಮಾಡಾಯ್ತು. ಸೊ ನಾವು ಅವರಿಗೆ ಇನ್ನೊಂದೇನ್ ಗೊತ್ತಾ, ನಿಮಗೆ ಅಂತ ಟೈಮ್ ಮಾಡ್ಕೊಂಡು ಬಂದಿರೋದಲ್ಲ ಪಾಪ. ನಾನು ಇವ್ರು ಸಿಗ್ದಿರಾ ಇವ್ರಿಗೆ ನಾನು ಈ ಮುಖಾಂತರ ಫಸ್ಟ್ ಆಫ್ ಆಲ್ ಸಾರಿ ಕೇಳ್ತಾ ಇದ್ದೀನಿ. ಯಾಕೆಂದ್ರೆ ಪಾಪ ತುಂಬಾ ದಿವಸದಿಂದ ಫೋನ್ ಮಾಡಿದಾಗ ನಾನು ಇವತ್ತು ಸಿಗ್ತೀನಿ, ಆಯ್ತು ಚಿನ್ನ ಫೋನ್ ಮಾಡ್ತೀನಿ ಅಂತ ಅನ್ಕೊಂಡು ಪಾಪ ಇವ್ರಿಗೆ ಕಾಯಿಸಿದೀನಿ. ಮೊದಲನೇದು ಇವ್ರಿಗೆ ಕ್ಷಮೆ ಇರಲಿ, ಆಯ್ತಾ? ಮೊದಲನೇ ಕ್ಷಮೆ ಇರಲಿ. ಅಂಡ್ ಥ್ಯಾಂಕ್ಸ್ ಎ ಲಾಟ್. ನಿಮ್ಮ ಈ ಒಂದು ವೇದಿಕೆಯಲ್ಲಿ ನನ್ನನ್ನ ಇಷ್ಟು ಪ್ರೀತಿಯಿಂದ ನನ್ನ ಜಾಗಕ್ಕೆ ಬಂದು ನೀವು ಇಂಟರ್ವ್ಯೂ ಮಾಡಿದ್ದೀರಿ. ನಿಮ್ಗೆ ವಿಶೇಷವಾದ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅಣ್ಣ ನಾನು ಅಷ್ಟೇ ಅದನ್ನೇ ಹೇಳ್ಬೇಕು. ಈಗ ನಟರು ಬಿಸಿ ಇರ್ತಾರೆ, ನಾವು ಯಾವ್ದೋ ಒಂದು ಗ್ಯಾಪಲ್ಲಿ ಕೇಳ್ಬಿಟ್ಟಿದ್ವಿ, ಯಾವ್ದೋ ಬಿಸಿ ಇಲ್ಲ, ಅವಾಗ್ಲೂ ಕೂಡ ನೀಟಾಗಿ ಕಾಮಾಗಿ ಮಾತಾಡಿ ಇವಾಗ ಸ್ವಲ್ಪ ಎಲ್ಲ ಹೋಗ್ತಿದ್ದೀನಿ, ನೆಕ್ಸ್ಟ್ ಟೈಮ್ ಖಂಡಿತವಾಗ್ಲೂ ಕೊಡ್ತೀನಿ ಅಂತ ಹೇಳ್ತೀರಾ. ಸೊ ಯಾವ ಬಿಸಿಲಿ ಇರ್ತಾರೋ ಗೊತ್ತಾ, ನಾ ಫೋನ್ ಮಾಡಿ ಸಾರ್ ಒಂದು ಇಂಟರ್ವ್ಯೂ ಬೇಕೇ ಬೇಕು ಅಂದ್ಬಿಟ್ಟಿರ್ತೀವಿ. ಬಟ್ ಟೈಮ್ ಮಾಡ್ಕೊಂಡು ಕೊಟ್ಟಿದ್ದೀರಾ ಸರ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಮತ್ತೆ ಸಿಗೋಣ. ಹೇಳಿದ್ರೆ ಕಾಲ್ ಶೀಟ್ ಕೊಟ್ಟಿದ್ದೀರಾ. ಶೋರ್. ನಿಮ್ಮೆಲ್ಲರಿಗೂ ನಮಸ್ಕಾರ, ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು. ಅಂಡ್ ನೋಡಿದ್ರಲ್ಲ, ಒಂದಷ್ಟು ಪ್ರಶ್ನೆಗಳೆಲ್ಲ ಇತ್ತು. ನೀವು ಕೂಡ ಬ್ಲಾಗ್ ಅಲ್ಲಿ ಏನೇನೋ ಎಲ್ಲ ಬರೀತಾ ಇದ್ರಿ, ಯೂಟ್ಯೂಬ್ ಚಾನಲ್ಗಳಲ್ಲಿ ಹಂಗೆ ಹಿಂಗೆ ಅಂತ. ಎಲ್ಲ ರೆಕ್ಕೆ ಪುಕ್ಕಗಳಿಗೂ ಒಂದು ಕರೆಕ್ಟ್ ಆಗಿರೋ ಕ್ಲಾರಿಟಿ ಕೊಟ್ಟಿದ್ದಾರೆ. ಎಲ್ರಿಗೂ ಒಂದು ಫುಲ್ ಸ್ಟಾಪ್ ಹಾಕಿದ್ದಾರೆ, ಯಾಕೆ ಬಿಟ್ಟೆ ಅನ್ನೋದು ಕೂಡ ಹೇಳಿದ್ದಾರೆ. ಸೊ ನೆಕ್ಸ್ಟ್ ಏನೇನು ಪ್ಲಾನ್ ಅನ್ನೋದು ಕೂಡ ಹೇಳಿದ್ದಾರೆ. ನೆಕ್ಸ್ಟ್ ಆದಷ್ಟು ಬೇಗ ಜನಗಳ ಮುಂದೆ ಬರ್ತಾರೆ, ಮತ್ತೆ ಎಂಟರ್ಟೈನ್ ಮಾಡ್ತಾರೆ ಬೇರೆ ಬೇರೆ ಪಾತ್ರಗಳ ಮೂಲಕ. ನಿಮಗಂತೂ ಎಂಟರ್ಟೈನ್ ಅಂತೂ ಇದ್ದೇ ಇರುತ್ತೆ. ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಮತ್ತೆ ಸಿಗ್ತೀನಿ. ನೋಡ್ತಾ ಇರಿ ಫಿಲ್ಮ್ ಬಿಟ್ ಕನ್ನಡ.